ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ವಾಣಿಜ್ಯ ಕನ್ನಡ 4 ಸಂಚಿ ಹೊನ್ನಮ್ಮ ವಿರಚಿತ ಹದಿಬದೆಯ ಧರ್ಮ ಈ ಕಾವ್ಯದ ಕುರಿತಾದಂಥ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿನಿಯರೇ, ಈ BCom 4ನೇ ಸೆಮಿಸ್ಟರ್ನ ವಾಣಿಜ್ಯ ಕನ್ನಡ ಪಠ್ಯಪುಸ್ತಕದಲ್ಲಿ ಸಂಚಿ ಹೊನ್ನಮ್ಮ ಬರೆದಿರುವಂತಹ ಹದಿಬದೆಯ ಧರ್ಮ ಕಾವ್ಯದ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಮೊದಲಿಗೆ ಕವಿಯತ್ರಿಯ ಸಂಕ್ಷಿಪ್ತವಾದ ಪರಿಚಯ. ಸಂಚಿ ಹೊನ್ನಮ್ಮ ಅವರು ಕ್ರಿಸ್ತಶಕ 1680 ಸುಮಾರಿಗೆ ನಮ್ಮ ಮೈಸೂರು ಅರಸರ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಪ್ರಸಿದ್ಧಿ ಪಡೆದಂತಹ ಒಬ್ಬ ಕವಿಯತ್ರಿ. ಮೈಸೂರು ಜಿಲ್ಲೆಯ ಯಳಂದೂರಿನಲ್ಲಿ ಹುಟ್ಟಿದರು. ಚಿಕ್ಕದೇವರಾಜ ಒಡೆಯರ ಪಟ್ಟದರಸಿ ದೇವರಾಜಮ್ಮಣ್ಣಿಯ ಬಾಲ್ಯ ಸ್ನೇಹಿತೆ ಕೂಡ ಆಗಿದ್ದರು. ಅಳಸಿಂಗಾರಾರ್ಯ ಬಳಿ ಕನ್ನಡ ಮತ್ತು ಸಂಸ್ಕೃತವನ್ನು ಕಲಿತು ಸರಸ ಸಾಹಿತ್ಯದ ಅಧಿದೇವತೆ ಅಂತೇಳಿ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಕವಿಯತ್ರಿ. ಹಾಗೆ ಅರಮನೆಯ ಪರಿಸರದಲ್ಲಿ ಹದಿಬದೆಯ ಧರ್ಮ ಕೃತಿಯನ್ನು ಕೂಡ ರಚಿಸಿದರು. ಹದಿಬದೆಯ ಧರ್ಮ ಅಂತಂದರೆ ಹದಿಬದೆ ಅಂದರೆ ಪತಿ ಪತ್ನಿ ಅಂತ ಅರ್ಥ. ಪತಿ ಪತ್ನಿ ಅಂತಂದರೆ ದಂಪತಿಗಳು ಅಂತ ಅರ್ಥ. ಅಂದರೆ ದಾಂಪತ್ಯ ಅಂತಂದರೆ ಕುಟುಂಬ ಅಥವಾ ಜೀವನ ಅಥವಾ ಸಂಸಾರದ ಬಗ್ಗೆ ಇರತಕ್ಕಂಥ ಒಂದು ಕಾವ್ಯ ಅಂತ ತಿಳ್ಕೊಳ್ಬೇಕು. ಹೇಗೆ ಬದುಕಬೇಕು, ದಂಪತಿಗಳು ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಭಾಳಷ್ಟು ಮಾಹಿತಿಯನ್ನು ನಮಗೆ ಸಿಗ್ತವೆ. ಅಂಥ ಒಂದು ಕಾವ್ಯವನ್ನು ಬರೆದಿರ್ತಕ್ಕಂಥ ಸಂಚಿ ಹೊನ್ನಮ್ಮ ಅರಮನೆಯ ಊಳಿಗದ ಹೆಣ್ಣಾಗಿದ್ದರೂ ಕೂಡ ಕವಿಯತ್ರಿಯಾಗಿ ರೂಪುಗೊಂಡಿದ್ದು ಮತ್ತು ಪುರುಷ ಪ್ರಧಾನ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದ್ದು. ಹಾಗೆ ಕನ್ನಡದ ಹೆಣ್ಣು ಮಕ್ಕಳಿಗೆ ತಿಳಿಯುವಂತೆ ವಿಶೇಷವಾಗಿ ನಿಮಗೆ ಒಂದು ಮಾರ್ಕ್ಸ್ ಕೇಳಿದ್ರೆ ಕೇಳ್ಬೋದೇನೋ, ಹದಿಬದೆಯ ಧರ್ಮ ಯಾವ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿದೆ ಅಂತ. ಇದು ಸಾಂಗತ್ಯ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿರುವಂಥ ಒಂದು ಕಾವ್ಯ. ಸಾಂಗತ್ಯ 4 ಸಾಲಿನಿಂದ ಕೂಡಿರ್ತಕ್ಕಂಥ ಒಂದು ಛಂದಸ್ಸಿದು. ಹಾಗೆ ಇದರಲ್ಲಿ ನೀತಿ ಕಾವ್ಯ ಕೂಡ ಆಗಿದ್ದು 9 ಸಂಧಿಗಳು 420 ಪದ್ಯಗಳನ್ನು ಒಳಗೊಂಡ ಈ ಕೃತಿಯು ತನ್ನ ಕಾವ್ಯ ಸೌಂದರ್ಯದಿಂದಾಗಿ ಹಾಗೂ ಸ್ತ್ರೀಪರ ಧೋರಣೆಯಿಂದಾಗಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗೆ ಇದು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ತೋರುವಂಥ ಒಂದು ಕೃತಿ. ಇದು ನಾವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಭಾಳಷ್ಟು ವಿವರಣೆ ಸಿಗುತ್ತೆ. ನೋಡಿರಿ, ಹದಿಬದೆಯ ಧರ್ಮ ಅಂದರೆ ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠವಾದ ಕೃತಿ ಅಂತ ನಾವು ಹೇಳ್ಬೋದು. ಈ ಕೃತಿಯಲ್ಲಿ ಹೆಣ್ಣಿನ ಸ್ವಭಾವ ವೈಶಿಷ್ಟ್ಯತೆಗಳೊಂದಿಗೆ ಸರಳವಾಗಿ, ಸುಂದರವಾಗಿ, ಮನೋಹರವಾಗಿ ರಚಿಸಲಾಗಿದೆ. ಹೆಣ್ಣಾದವಳು ಹೇಗಿರಬೇಕು, ಬರೀ ಹೆಣ್ಣಿನ ಬಗ್ಗೆ ಅಷ್ಟೇ ಹೇಳಿಲ್ಲ. ಪುರುಷನಾದವನು ಅಂದರೆ ಮದುವೆ ಆಗಿರ್ತಕ್ಕಂಥ ಗಂಡನೂ ಕೂಡ ಹೇಗಿರಬೇಕು ಅದು ಕೂಡ ಇದರಲ್ಲಿ ಹೇಳಲಾಗಿದೆ. ಇಲ್ಲಿ ಹೊನ್ನಮ್ಮನ ಬೌದ್ಧಿಕ ತಳಹದಿಗೆ ಹಿಡಿದ ಕನ್ನಡಿಯಾಗಿದೆ ಈ ಕೃತಿ. ಹದಿಬದೆಯ ಧರ್ಮವು ಹೆಣ್ಣಿನ ವಿವಿಧ ಮುಖಗಳ ಅನಾವರಣ, ಹಾಗೆ ಸುಖ ಸಂಸಾರವನ್ನು ಬಯಸುವ ಹೆಣ್ಣು ಗಂಡುಗಳ ಮನಸ್ಥಿತಿ ಹೇಗಿರಬೇಕೆಂಬುದನ್ನು ವಿವರಿಸಲಾಗಿದೆ. ಅಲ್ಲದೆ ಹೆಣ್ಣಿನ ಬಗ್ಗೆ ಅಂದಿನ ಸಮಾಜ ತಳೆದಿದ್ದ ಮಲತಾಯಿ ಧೋರಣೆ, ಅಸಮಾನತೆಯನ್ನು ತೀಕ್ಷ್ಣವಾಗಿ ಖಂಡಿಸಿದಂಥ ಕಾವ್ಯ ಇದು. ತನ್ನ ಕೃತಿಯ ಬಗ್ಗೆ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿರುವಂಥ ಸಂಚಿ ಹೊನ್ನಮ್ಮ ಇದು ಬರೀ ಕಾವ್ಯದಲ್ಲಿ ಧರ್ಮಬೋಧೆ, ಇಲ್ಲಿ ಬರುವ ಹೆಣ್ಣು ಯಜಮಾನಿಯಾಗಿ ಕೂಡ ತಾಯಿಯಾಗಿ, ಗೃಹಿಣಿಯಾಗಿ, ಹೆಂಡತಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತೆಯಾಗಿ, ಹೀಗೆ ಹಲವಾರು ಒಂದು ನಮ್ಮ ಜೀವನದ ಭಾಗವಾಗಿರುವಂತಹ ಎಲ್ಲ ಪಾತ್ರಗಳು ಹೆಣ್ಣು ಕಡಿಮೆ ಅನ್ನುವಂಥ ಭಾವನೆಯಿಂದ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಬೇಕು ಅನ್ನುವಂಥ ಆಲೋಚನೆಗಳು, ಹಾಗೆ ಒಂದು ಸಂಸಾರಕ್ಕೆ, ಒಂದು ಸುಖ ಸಂಸಾರಕ್ಕೆ ಗಂಡ ಹೆಂಡತಿಯಾದರೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಭಾಳಷ್ಟು ಮಾರ್ಗದರ್ಶಿತ ಅಂಶಗಳು ಇದ್ದಾವೆ ಇದರಲ್ಲಿ. ಬಟ್ ಈ ಭಾಗದಲ್ಲಿ ಏನಿದೆಯಲ್ಲ ಅಷ್ಟೊಂದು ಭಾಳಷ್ಟಿಲ್ಲ, ಕೆಲವಿದ್ದಾವೆ. ಕಳೆದ ವರ್ಷ ಇತ್ತು NEP ಬ್ಯಾಚ್ನಲ್ಲಿ ಭಾಳಷ್ಟು ಸುದೀರ್ಘವಾಗಿರ್ತಕ್ಕಂಥ ವಿಚಾರಗಳಿದ್ವು. ಇರಲಿ, ಈಗ ಎಷ್ಟಿದೆ ಅಷ್ಟರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ 18 ಬಣ್ಣನೆಯೆಂದು ಬವಣೆಗೊಂಡು ಪದಗೆಟ್ಟು ಬಯಲ ಬಣ್ಣಿಸದೆ ಮುದದೊಡೆಯ ನಿಹಪರ ದೇಳ್ಬಡೆಯೇ ಹದಿಬದೆಯ ಧರ್ಮವ ಬಣ್ಣಿಪೆನು. ಅಂದರೆ
ಒಂದು ಕಾವ್ಯ ರಚನೆ ಮಾಡಬೇಕಾದ್ರೆ ಅಷ್ಟಾದಶ ವರ್ಣನೆಗಳು ಅಂತೇಳಿ ಬರ್ತಾವೆ. ಅಷ್ಟಾದಶ ವರ್ಣನೆಗಳಂದ್ರೇನು ಅಂದ್ರೆ 18 ವರ್ಣನೆಗಳು. 18 ವರ್ಣನೆಗಳಂತಂದರೆ ಪರಿಸರದಲ್ಲಿರುವಂಥ ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ, ಸಮುದ್ರ, ಪ್ರಕೃತಿ, ಸರೋವರ, ಸಮುದ್ರ, ಆಮೇಲೆ ಇವೆಲ್ಲದರ ಜೊತೆಗೆ ಮನುಷ್ಯನ ಹುಟ್ಟು, ಸಾವು, ಬೆಳವಣಿಗೆ ಎಲ್ಲದರ ಬಗ್ಗೆ 18 ರೀತಿಯ ವರ್ಣನೆಗಳು ಬರ್ತಾವೆ. ಆ ರೀತಿಯಾಗಿ 18 ರೀತಿಯ ವರ್ಣನೆಗಳನ್ನು ಹಾಕಿ ಕಾವ್ಯವನ್ನು ಬರೆದಾಗ ದೊಡ್ಡ ಕವಿ ಅಂತೇಳಿ ಕರೀತಾರೆ, ಮಹಾಕವಿ ಅಂತ ತಿಳ್ಕೊಂಡು ಕರೀತಾರೆ. ಆದರೆ ಸಂಚೀವನಮ್ಮ ಕಾವ್ಯವನ್ನು ಬರೆದಿದ್ದಾಳೆ. ಆಕೆ ನೇರವಾಗಿ ಒಂದೇ ಮಾತು ಹೇಳ್ತಾಳೆ, ನನಗೆ 18 ಬಣ್ಣನೆಯೆಂದು ಬವಣೆಗೊಂಡು ಪದಗೆಟ್ಟು ಬಯಲು ಬಣ್ಣಿಸದೆ. ನಾನು 18 ಅಷ್ಟಾದಶ ವರ್ಣನೆಗಳನ್ನ ಇಟ್ಕೊಂಡು ಕಾವ್ಯ ಬರಿಬೇಕಂತ ತಿಳ್ಕೊಂಡು ಕಷ್ಟಪಟ್ಟು ಬವಣೆಗೊಂಡಂದ್ರೆ ಭಾಳ ಕಷ್ಟಪಟ್ಟು ಪದಗಳನ್ನು ಹುಡುಕಿ ಬರೆಯುವಂಥ ತಾಪತ್ರಯ ಅಂಥ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ. ಮುದದೊಡೆ ನಿಹಪರ ದೇಳ್ಗೊಡೆಯ ಹದಿಬದೆಯ ಧರ್ಮವ ಬಣ್ಣಿಪ್ಯ. ಮುದ ಅಂದರೆ ಮುದದಿಂದ ಅಂದರೆ ಹಿತವಾಗಿ, ಇಹ ಪರ ಅಂದರೆ ಇಹ ಅಂದರೆ ಈಗ ಪ್ರೆಸೆಂಟ್ ನಾವು ವರ್ತಮಾನದಲ್ಲಿ ಬದುಕ್ತಾ ಇದ್ದೀವಲ್ಲ, ಅಂದರೆ ಈ ಮಾನವ ಜನ್ಮದಲ್ಲಿ. ಪರ ಅಂತಂದರೆ ಐಕ್ಯ ಆದಮೇಲೆ, ಅಂದರೆ ಹುಟ್ಟಿದಾಗ ಮತ್ತು ಸಾವು ಬಂದಾಗ, ಅಂದರೆ ಈ ಭೂಮಿ ಮೇಲೆ ಮತ್ತು ಭೂಮಿ ಬಿಟ್ಟು ಹೋದ ನಂತರ ಹೇಗೆ ಸಂತೋಷವನ್ನು ಕೊಡುವಂತಹ, ಏಳಿಗೆಯನ್ನು ಕೊಡುವಂತಹ, ಅಭಿವೃದ್ಧಿಯನ್ನು ಕೊಡುವಂತಹ ಹದಿಬದೆಯ ಧರ್ಮದ ಕುರಿತಾಗಿ. ಹದಿಬದೆ ಪತಿವ್ರತೆ ಅಂತ ಅರ್ಥ. ಹದಿಬದೆ ಅಂದ್ರೇನು? ಪತಿವ್ರತೆಯ ಧರ್ಮದ ಕುರಿತಾಗಿ. ಒಂದು ಹೆಣ್ಣು ಪತಿವ್ರತೆ ಇರಬೇಕು, ಪತಿವ್ರತೆ ಹೇಗಿರಬೇಕು, ಯಾಕಿರಬೇಕು, ಅದರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ಹದಿಬದೆಯ ಧರ್ಮವನ್ನು ಬಣ್ಣಿಸ್ತೇನೆ. 18 ವರ್ಣನೆಗಳನ್ನೆಲ್ಲ ತರಕ್ಕೆ ಹೋಗೋದಿಲ್ಲ ನಾನು, ಅದರ ಅವಶ್ಯಕತೆ ನನಗಿಲ್ಲ. ಜೀವನಕ್ಕೆ ಬೇಕಾಗುವಂಥ ಅಮೂಲ್ಯವಾದ ವಿಚಾರಗಳನ್ನು ಇಟ್ಟುಕೊಂಡು 18 ವರ್ಣನೆಗಳನ್ನು ಮಾಡಲಾರ್ದೇ ಏನು ಮಾಡ್ತೀನಿ, ಪತಿವ್ರತೆಯ ಧರ್ಮದ ಕುರಿತಾದಂತಹ ಶ್ರೇಷ್ಠವಾದ ವಿಚಾರಗಳನ್ನು ತಿಳಿಸೋದಕ್ಕೆ ಈ ಕಾವ್ಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ, ಅದನ್ನು ಬರಿತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿ ಕಾವ್ಯ ಬರಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಸಂಚಿ ಹೊನ್ನಮ್ಮ. ಅರಸಿಯರ ನಿರುಬರು ಮಾದರದಿಂದನ್ನ ಸರಸ ಕಾವ್ಯದ ಸವಿವಂತೆ ಪರಮ ಪತಿವ್ರತೆಯ ನಡೆಯ ನಿಲ್ಲಿ ಪುರುಳುಗೊಳಿಸಿ ಪೊಗಳುವೆನು. ಅಂದರೆ ಅರಸಿಯರ ನಿಬರು, ಅರಸಿಯರನು ಎಲ್ಲ ರಾಣಿಯರು, ಅರಸಿಯರು ಅಂದರೆ ರಾಣಿಯರು ಅಂತ ಅರ್ಥ. ಎಲ್ಲರೂ ಅಂದರೆ ಎಲ್ಲರೂ ಕೂಡ ನನ್ನ ಸರಸ ಕಾವ್ಯವ ಸವಿಯುವಂತೆ. ನಾನೇನು ಸರಸ ಕಾವ್ಯ ಅಂದರೆ ಬದುಕಿಗೆ ಶ್ರೇಷ್ಠ ಮೌಲ್ಯಗಳನ್ನು ತಿಳಿಸುವಂಥ, ಜೀವನದ ಸಂತೋಷವನ್ನು ಹೆಚ್ಚಿಸುವಂಥ ವಿಚಾರಗಳಿಂದ ಕೂಡಿರುವಂಥ ಈ ಕಾವ್ಯ ಇದೆಯಲ್ಲ, ನನ್ನ ಕಾವ್ಯವನ್ನು ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರಿಗೂ ಇಷ್ಟ ಆಗುವಂತೆ. ಪರಮ ಪತಿವ್ರತೆಯ, ಪರಮ ಅಂದರೆ ಶ್ರೇಷ್ಠ ಅಂತ ಅರ್ಥ. ಪತಿವ್ರತೆ ಅಂತಂದರೆ ಆದರ್ಶ ಮಹಿಳೆ, ಹೆಣ್ಮಗಳು, ಮದುವೆಯಾದಂಥ ಗೃಹಿಣಿ ಅಂತ ಅರ್ಥ. ಪರಮ ಪತಿವ್ರತೆಯರ ನಡೆಯ ನಿಲ್ಲಿ, ಅವರು ಹೇಗೆ ನಡೆದುಕೊಳ್ತಾರೆ, ಅವರ ಬದುಕಿನ ರೀತಿ ಹೇಗಿರ್ತದೆ. ಈಗ ನಾವು ಎಷ್ಟೋ ಸಾರಿ ನೋಡ್ತೀವಿ, ಸಂಸಾರ ಚೆನ್ನಾಗಿರಬೇಕು ಅಂತಂದರೆ ಏನಿರಬೇಕು ಹೇಳ್ರಿ ನೋಡೋಣ. ಸಂಸಾರ ಸುಖವಾಗಿರ್ಬೇಕು, ಸುಂದರವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸಮಾಧಾನವಾಗಿರ್ಬೇಕಾದ್ರೆ ಏನಿರ್ಬೇಕು ಆ ಕುಟುಂಬದಲ್ಲಿ? ಏನಿರ್ಬೇಕು? ದುಡ್ಡಿರಬೇಕು, ಬಂಗಾರ ಬೆಳ್ಳಿ ಇರಬೇಕು, ಉಡ್ಲಿಕ್ಕೆ ತೊಡಲಿಕ್ಕೆ ಓಡಾಡಲಿಕ್ಕೆ ಕಾರ್ ಇರಬೇಕು. ಹೌದಂತೀರಲ್ಲ ಅಂತೀರೋ? ಇದು ಮುಖ್ಯನಾ ಅಥವಾ ಸಂತೃಪ್ತಿ ಮುಖ್ಯನಾ? ಸಮಾಧಾನ, ಸಂತೃಪ್ತಿ, ಆಮೇಲೆ ಹೊಂದಾಣಿಕೆ ಭಾಳಷ್ಟು ಮುಖ್ಯ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಡ್ಜಸ್ಟ್ಮೆಂಟಿಂಗ್, ಗಂಡ ಏನಾದರೂ ಕೂಡ ಹೆಂಡತಿ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಡತಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಗಂಡ ಅದನ್ನು ಸುಧಾರಿಸ್ಕೊಳ್ಬೇಕು. ಅಂದಾಗ ಜೀವನ ಚೆನ್ನಾಗಿರ್ತತೆ, ಕುಟುಂಬನೂ ಚೆನ್ನಾಗಿರ್ತತೆ, ಸಂಸಾರನೂ ಚೆನ್ನಾಗಿರ್ತದೆ, ಅಲ್ಲಿ ಬೆಳೆ ಮಕ್ಕಳು ಚಲೋ ಬೆಳಿತಾವೆ. ಇವು ತಂದೆ ತಾಯಿ ಗಂಡ ಹೆಂಡತಿ ಮುಂಜಾನೆ ಎದ್ದ ಕೂಡಲೇ ನಾಯಿ ಗುದ್ದಾಡ್ದಂಗೆ ಕಾಗಿ ಗುದ್ದಾಡ್ದಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳೇನಾಕ್ಕವ?
ಇವ್ರ ಮನೆಗೆ ಗುದ್ದಾಡ್ತಾವೆ, ಹೊರಗೆ ಗುದ್ದಾಡ್ತಾವೆ, ಹಂಗಾಗಿ ಹೋಗಿಬಿಡ್ತದೆ. ಎಷ್ಟು ಇದು ಭಾಳ ಬ್ಯೂಟಿಫುಲ್ ಕಾವ್ಯ, ಇದು ಭಾಳ ಸುಂದರವಾಗಿರ್ತಕ್ಕಂಥ ಕಾವ್ಯ. ಇದು ನಿಮಗೆ ಬರೀ ಒಂದು 8 ಪದ್ಯ ಇಟ್ಟಾರಷ್ಟೇ, ಇದು ಪೂರ್ತಿ ಓದಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದರಲ್ಲಿದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾನೆ. ಇರಲಿ, ಪರಮ ಪತಿವ್ರತೆಯರ ಅಂದರೆ ಶ್ರೇಷ್ಠ ಹೆಣ್ಣು ಮಕ್ಕಳ ಅವರ ಬದುಕು, ಅವರ ನಡೆ ಹೇಗಿರ್ತದೆ ಅನ್ನುವಂಥದ್ದನ್ನು ಪುರುಳುಗೊಳಿಸಿ, ಪುರುಳು ಅಂದರೆ ಅರ್ಥವತ್ತಾಗಿ ಅಂತ ಅರ್ಥ, ಪುರುಳುಗೊಳಿಸಿ ಪೊಗಳುವೆನು, ಅದನ್ನು ಅರ್ಥವತ್ತಾಗಿ ಹೇಳ್ತೇನೆ. ಈ ರೀತಿಯಾಗಿ ಹೇಳಿದ್ದನ್ನು ಎಲ್ಲ ರಾಣಿಯರು ನನ್ನ ಈ ಕಾವ್ಯವನ್ನು ಭಾಳ ಇಷ್ಟಪಟ್ಟು ಸ್ವೀಕರಿಸ್ತಾರೆ ಅನ್ನುವಂಥ ವಿಚಾರ. ಯಾಕಂದರೆ ಎಲ್ಲರೂ ಕಾವ್ಯಗಳನ್ನು ಬರೆದಾರೆ, ರಾಮಾಯಣ ಮಹಾಭಾರತ ಅದು ಇದು ಏನೇನೋ ಬರೆದಿರ್ಬೋದು, ಆದರೆ ಸಂಚೀವನ್ನಮ್ಮ ಸ್ಪೆಷಲ್ಲಾಗಿ ವಿಶೇಷವಾಗಿ ಬರೆದಿರೋದು ಹದಿಬದೆಯ ಧರ್ಮ, ಪತಿವ್ರತೆಯ ಧರ್ಮ. ಇಲ್ಲಿ ಬರೀ ಪತಿವ್ರತೆ ಹೆಣ್ಮಕ್ಳಿಗೆ ಎಷ್ಟೇ ಪತಿವ್ರತೆ ಸಂಬಂಧಪಡುತ್ತೇನೋ, ಪತಿವ್ರತರು ಇರಬಾರ್ದ, ಪತಿವ್ರತರು ಇರಬಾರ್ದ ಅಂದರೆ ಇಲ್ಲಿ ಅದನ್ನು ಹೇಳ್ತಾಳೆ. ನೀವು ತಿಳ್ಕೊಂಡಿರ್ಬೋದು, ಅಲ್ರಿ ಸರ್ ಮತ್ತು ಬರೀ ಪತಿವ್ರತೆ ಬಗ್ಗೆನೇ ಹೇಳ್ತಾಳೆ ಅಂದ್ರೆ ಬರೀ ಹೆಣ್ಮಕ್ಳ ಬಗ್ಗೆ ಹೆಣ್ಣು ಹಂಗಿರ್ಬೇಕು ಹೆಣ್ಣು ಹಿಂಗಿರ್ಬೇಕು ಅಂತ ಹೇಳ್ದಂಗೆ ಆತಲ್ಲಿದು, ಮತ್ತು ಗಂಡು ಹಿಂಗಿದ್ರೆ ಹಿಡಿತೇನೆ ಅಂತ ನೀವು ತಿಳ್ಕೊಳ್ಬಾರ್ದು. ಈ ಪೂರ್ತಿ ಕಾವ್ಯದಲ್ಲಿ ಪುರುಷನಿಗೂ ಕೂಡ ಸೂಚನೆಗಳವ. ಹೆಣ್ಣಾದವಳನ್ನು ಹೆಂಡತಿ ಆದವಳನ್ನು ಹೇಗೆ ಅವನು ನೋಡ್ಕೋಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾಳೆ. ಇದನ್ನು ಪೂರ್ತಿ ಓದಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ಇಂಥ ಒಂದು ಸುಂದರವಾದ ಕಾವ್ಯವನ್ನು ಎಲ್ಲರೂ ಸ್ವೀಕರಿಸ್ತಾರೆ ಅನ್ನುವಂಥ ಭಾವನೆಯಿಂದ ಅರ್ಥವತ್ತಾಗಿ ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾಳೆ. ಮುಂದೆ ನೋಡ್ರಿ, ಪತಿಭಕ್ತಿಯೊಂದು ಶ್ರೀಪತಿಭಕ್ತಿ ಹೊಂದಿದ ರತಿಶಯ ಕಿನ್ನೆಣೆ ಇಲ್ಲ, ಮತಭೇದ ಉಂಟು ಮಾಧವ ಭಕ್ತಿಗಿದಕ ಮತಭೇದವೂ ಮಗುಳಿಲ್ಲ. ಅಂದರೆ ನೋಡ್ರಿ, ಪತಿಭಕ್ತಿಯೊಂದು ಶ್ರೀಪತಿ ಭಕ್ತಿಯೊಂದಿದ ಅಂದರೆ ಪತಿಭಕ್ತಿಗೆ ಶ್ರೀಪತಿಯ ಭಕ್ತಿಗೆ ಸಮನಾಗಿದ್ದದ್ದು ಅಂತ ಅರ್ಥ. ಪತಿಭಕ್ತಿ ಶ್ರೀಪತಿ ಭಕ್ತಿ ಅಂದರೆ ಏನರ್ಥ? ಪತಿಭಕ್ತಿ ಅಂದರೆ ಗಂಡನ ಮೇಲೆ ಇರುವಂಥ ಭಕ್ತಿ, ಗಂಡನ ಮೇಲಿರುವಂಥ ಪ್ರೀತಿ, ಗಂಡನ ಮೇಲಿರುವಂಥ ಅಭಿಮಾನ. ಯಾವ ಪತಿವ್ರತೆಗೆ ಅಂದರೆ ಹೆಣ್ಮಗಳಿಗೆ, ಹೆಂಡತಿಗೆ ಗಂಡನ ಮೇಲೆ ಪರಮಶ್ರೇಷ್ಠವಾದ ಭಕ್ತಿ ಇರ್ತದೆಯೋ ಅಂಥ ಹೆಣ್ಣು ಮಗಳು ದೇವರನ್ನು ಪೂಜಿಸುವ ಅವಶ್ಯಕತೆ ಇಲ್ಲ. ಅಂದರೆ ಅವಳು ಪತಿಗೆ ತೋರಿಸುವ ಭಕ್ತಿ ಶ್ರೀಪತಿಯ ಭಕ್ತಿಗೆ ಸಮನಾದದ್ದು. ಶ್ರೀಪತಿ ಅಂದರೆ ಯಾರು? ಶ್ರೀ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮೀಪತಿ ಅಂತ ಅಂದರೆ ಶ್ರೀನಿವಾಸ ಅಥವಾ ವಿಷ್ಣು ಅಥವಾ ನಾರಾಯಣ. ಬಾರಮ್ಮ ಬಂದು ಕುಂದ್ಗಳ ಮೇಲೆ ಹೋಗಿ ಜಿಟ್ಟು ತನಕ ಅಡೆ ಕುಂದ್ರೆ ಬರೀ ಡೋರ್ ತಕ್ಕಂತ ಕುಂತ್ಕೊಂಡ್ಬಿಡ್ತಾವೆ. ಶ್ರೀಪತಿ ಅಂದರೆ ಸಾಕ್ಷಾತ್ ನಾರಾಯಣನಿಗೆ ಅಂದರೆ ಆ ವಿಷ್ಣುವಿಗೆ ನೀನು ಭಕ್ತಿಯನ್ನು ತೋರಿಸಿದ ಹಾಗೆ, ಗಂಡನಿಗೆ ತೋರಿಸುವ ಭಕ್ತಿ ವಿಷ್ಣುವಿಗೆ ಹೋಗಿ ಮುಟ್ಟುತ್ತದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾಳೆ. ಅಂದರೆ ಗಂಡನನ್ನು ಅಷ್ಟು ಭಕ್ತಿಪೂರ್ವಕವಾಗಿ ಪ್ರೀತಿಸುವಂಥ ಹೆಂಡತಿ ಇರಬೇಕು. ಹೆಂಡತಿ ಆದವಳಲ್ಲಿ ಆ ಗುಣಗಳಿರಬೇಕು. ಆದರೆ ಹೆಂಡತಿ ಆದವಳಲ್ಲಿ ಆ ಗುಣಗಳಿರ್ತವೆ ಬೇಗ, ಇವತ್ತಿನ ದಿನಗಳಲ್ಲಿ ಅಷ್ಟು ಕಾಣಿಸೋದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ತಿಳ್ಕೊಳ್ಬೇಕು ನಾವನ್ನೆಲ್ಲ. ಗಂಡ ಹೇಳಿದ್ದು ತಂದು ಕೊಟ್ಟರೆ ಗಂಡ, ಇಲ್ದಿದ್ರೆ ದಂಡ. ಲಾಸ್ಟಿಗೆ ಹಂಗೆ ಮಾಡ್ಕೊಂತಂದ್ರೆ ಅದೊಂದು ಪೆಂಡ, ಅದನ್ನು ಹೊರಗೆ ಒಗೆದು ಬಿಡ್ತಾರೆ ಮಂದಿ. ಇವತ್ತು ಇಂಥ ಒಂದು ಸಂದರ್ಭಗಳಲ್ಲಿ ಇದನ್ನು ನಾವು ತಿಳ್ಕೊಳ್ಬೇಕಾಗ್ತೈತೆ. ಯಾಕಂದ್ರೆ ಇವತ್ತು ಏನಾಗಿಬಿಟ್ಟತ್ತಂದರೆ ಒಂದ್ಸಲ ಅನಿಸುತ್ತೆ, ಶಿಕ್ಷಣ ಅನ್ನುವಂಥದ್ದು ನಮ್ಮ ಬದುಕನ್ನು ಸುಂದರವಾಗಿ ಇಡೋದಕ್ಕಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರೋವಂಥ ವಿಷಯ. ಆದರೆ ಏನು ಮಾಡ್ತೀರಿ, ಭಾಳಷ್ಟು ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಿ, ಹೈಯೆಸ್ಟ್ ಎಜುಕೇಷನ್ ತಗೊಂಡರೇ ಡೈವರ್ಸ್ ತಗೊಂತಿರ್ತಾರೆ. ಬರೀ ಬೆಂಗಳೂರಿಗೆ ಹೋಗೋದ್ರೆ ದಿನಕ್ಕೆ 1,000 ಡೈವರ್ಸಿಗೆ ಅಪ್ಲೈ ಮಾಡಿರ್ತಾವೆ. ಬಾಳೆ ಮಾಡೋಕ್ಕೆ ಮದುವೆ ಆಗಿರ್ತವೆ, ಡೈವರ್ಸ್ ಕೊಡೋಕ್ಕೆ ಮದುವೆ ಆಗಿರ್ತವೆ, ಅದೇ ಗೊತ್ತಾಗೋದು. ಯಾಕೆ ಹಿಂಗಾಗುತ್ತಂದರೆ ಅಲ್ಲಿ ಹಲವಾರು ರೀತಿಯ ಕಾರಣಗಳಿರ್ಬೋದು. ಇವು ಅನ್ಎಜುಕೇಟೆಡ್ ನೋಡ್ರಿ, ಗಂಡ ಬಡದ್ರೂ ನಾನು ಬಂಗಾರ ಅಂತವು ಅಂದರೆ ಪತಿಯೇ ಪರದೈವ ಅನ್ಕೊಂಡ್ಬಿಟ್ಟಿರ್ತಾರೆ. ಅವು ಪಾಪ ಅಷ್ಟು ಭಕ್ತಿ ಇರ್ತೈತೆ ಅವ್ರಿಗೆ. ಹೀಗಾಗಿ ಕಷ್ಟದ ನಷ್ಟನ ಹೊಂದಿಕೊಂಡು ಹೋಗ್ತಕ್ಕಂಥ ಮನಸ್ಸು ಅವರಲ್ಲಿ ಇರ್ತೈತೆ. ನಾವೆಲ್ಲ ತಿಳುವಳಿಕೆ ಎದ್ಕೊಂಡು ಎಲ್ಲ ಶಿಕ್ಷಣ ಪಡ್ಕೊಂಡು ಕೂಡ ಜೀವನ ಮಾಡೋದಕ್ಕೆ ವಿಫಲರಾಗ್ತಾಯಿದ್ವಿ. ಅದಕ್ಕೆ ಇಲ್ಲಿ ಪತಿಗೆ ತೋರಿಸುವಂಥ ಭಕ್ತಿ ಸಾಕ್ಷಾತ್ ಭಗವಂತನಿಗೆ ತೋರಿಸುವ ಭಕ್ತಿಗೆ ಸಮನಾಗಿರ್ತೈತಿ. ಇದಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಮತಭೇದ ಉಂಟು ಮಾಧವ,
ಇದರಲ್ಲಿ ಭೇದ ಭಾವಗಳೇ ಇಲ್ಲ. ಮತ್ತ ಭಕ್ತಿಗಿದಕ ಮತಭೇದವೂ ಮಗುಳಿಲ್ಲ. ಯಾವ ತಾರತಮ್ಯವಿಲ್ಲ, ಯಾವ ಭೇದ ಭಾವವಿಲ್ಲ. ಸೀದಾ ಗಂಡನಿಗೆ ಮಾಡುವ ಭಕ್ತಿ ಆ ವಿಷ್ಣುವಿಗೆ ಮುಟ್ತತಿ. ವಿಷ್ಣುವಿಗೆ ಭಕ್ತಿ ಮುಟ್ಟೈತೆ ಅಂದರೆ ನಿಮಗೆ ಮೋಕ್ಷ ಸಿಕ್ಕಾಗೇನೆ. ಪರಮಾತ್ಮನಿಗೆ ನಿಮ್ಮ ಭಕ್ತಿ ಮುಟ್ಟೈತಂದರೆ ನಿಮಗೆ ಮೋಕ್ಷ ಸಿಕ್ಕ ಹಾಗೇನೆ. ಎಲ್ಲರೂ ಕೊನೆಗೆ ಅಪೇಕ್ಷಿಸುವುದೇನು? ಮೋಕ್ಷ. ಆ ಮೋಕ್ಷ ಪತಿ ಭಕ್ತಿನ ಯಾರು ಮಾಡ್ತಾರೆ ಅವ್ರಿಗೆ ಸಿಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ. 24 ಗಂಟೆನ ಗಂಡು ಟಾರ್ಚರ್ ಕೊಡೋ ಹೆಣ್ಮಕ್ಳಿಗೆ ಮೋಕ್ಷ ಸಿಗೋದಿಲ್ಲ. ಇವಾಗ ಅಂಥ ಕೇಸುಗಳೂ ಅದಾವ ಇಲ್ಲ ಹೇಳ್ರಿ. ಎಷ್ಟೋ ಸಾರಿ ನೋಡ್ತಿರ್ತೀವಿ. ಅದು ಒಂದು ಸರಿ ಗಂಡ್ಮಕ್ಳಿಂದ ಹೆಣ್ಮಕ್ಳಿಗೆ ಕಿರಿಕಿರಿ ಆಗ್ತಿರ್ತವೆ, ಹೆಣ್ಮಕ್ಳಿಂದ ಗಂಡ್ಮಕ್ಳು ಉರ್ಲಕ್ಕೇನು ಸಾಯ್ತಿರ್ತವೆ ಕೆಲವೊಂದವು. ಅಂಥ ರೀತಿಯೂ ಕೂಡ ಇರ್ತವೆ. ಇರಲಿ, ನಾವು ಜೀವನವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಹಾಳು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥ ಆಯ್ತಾ? ಕೆಲವು ಸರಿ ಕಷ್ಟ ಬರ್ತವೆ. ಈಗ ನಾವು ಏನು ಮಾಡ್ತೀವಿ, ಮದುವೆ ಅಂತ ಅಂದ್ಕೊಳ್ಳೆ ನಾವು ಭಾಳ ಹಿಗ್ಗಿನಿಂದ ಆಗ್ತಿರ್ತಾರೆ ಭಾಳ ಜನ. ಯಾಕಂದ್ರೆ ಬ್ಯಾಂಡ್ ಬಾರಿಸ್ತಿರ್ತಾರೆ, ಬ್ಯೂಟಿ ಪಾರ್ಲರ್ ಹಾಕಿ ಬಂದು ಮೇಕಪ್ ಮಾಡ್ತಾಳೆ, ಕುಂದಿರಿಸ್ತಾಳೆ, ಎಲ್ಲರೂ ಬಂದು ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್, ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳಿದ್ದು ಗಿಫ್ಟ್ ಕೈಯಾಗಿ ಕೊಡೋದು. ಅವತ್ತು ನೋಡ್ಬೇಕು, ಅವತ್ತು ಫುಲ್ಲು ಜೂಮ್ನಾಗ ಇರ್ತಾರೆ ಮಂದಿ. ಅದು ಯಾವಾಗಲೂ ಹಾಗೆ ಇರ್ತತ. ಮರುದಿನ ಮತ್ತೆ ಅದೇ ಡಬ್ರಿ, ಅದೇ ಸ್ಟವ್ವು, ಅದೇ ಬಟ್ಟೆ ಪುಟ್ಟಿ, ಅದೇ ರೊಟ್ಟಿ ಕೆರೆಸಿ, ಅವೇ ಜೀವನ. ಮತ್ತು ಹಂಗಂತ ತಿಳ್ಕೊಂಡು ಮತ್ತೆ ಹೆಂಗ್ರಿ ಮಾಡೋದು ಜೀವನನ? ಅದನ್ನೇ ಹೇಳೋದು. ಯಾವತ್ತಿಗೂ ಎಷ್ಟೋ ವಿಚಾರಗಳನ್ನ ಹೇಳ್ತಾಳೆ. ಒಂದು ಸಮಾಧಾನವಾಗಿ ಹೋಗ್ತಕ್ಕಂಥ ಗುಣ ಇರಬೇಕು. ಗಂಡಿನಲ್ಲಿರಬೇಕು, ಹೆಣ್ಣಿನಲ್ಲಿ ಇರಬೇಕು. ಅಂಥ ವಿಚಾರಗಳ ಕುರಿತಾಗಿ ತಿಳಿಸುವಂಥದ್ದಾಗಿದೆ. ಪತಿಯ ಪದಾಬ್ಜ ಭಕ್ತಿಯ ತಮಗಿಹ ಪರಗತಿಯೆಂದು ಕೊಡು ವಿಡಿದಿರುಪ ಸತಿಯರಿರ್ಪಡೆಯೋಳು ಕೃತಯುಗೊಂದಲ್ಲ ದೀತರ ಯುಗಕ್ಕಿಂಬಿಲ್ಲ. ನೋಡ್ರಿ, ಪತಿ ಪಾದಾಬ್ಜ ಭಕ್ತಿಯ ತಮಗಿಹ ಪರ. ಪತಿಯ ಪಾದಾಬ್ಜ ಅಂದ್ರೆ ಪಾದ ಕಮಲಗಳಂತ ಅರ್ಥ. ಮೊದಲಿಗೆ ಒಂದು ಪದ್ಧತಿ ಇತ್ತು, ಅವಾಗೆಲ್ಲ ಸಂಪ್ರದಾಯಗಳಿದ್ದು ಭಾಳಷ್ಟು. ಹೆಂಡತಿ ಆದವಳು ಎದ್ದ ತಕ್ಷಣ ಗಂಡನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿ ಎದ್ದೇಳ್ಬೇಕಂತ. ಒದ್ದೆದ್ದಳೋ ಮಂದಿ ಭಾಳ ಅದ. ಅಂದರೆ ಕೆಲವೊಬ್ರು ಪ್ರೀತಿಯಿಂದ ಒತ್ತಿರ್ತಾರೆ, ಕೆಲವೊಬ್ಬರು ಸಿಟ್ಟಿನಿಂದ ಒತ್ತಿರ್ತಾರೆ. ಇರಲಿ, ಅವಾಗೆಲ್ಲ ಹೆಂಗಿತ್ತಪ್ಪ ಅಂತಂದರೆ ಗಂಡ ಪತಿಯೇ ಪರ ದೈವ ಅಂತ ಕರಿತಿದ್ರು. ಅಂದರೆ ಗಂಡನೇ ಸಾಕ್ಷಾತ್ ಎದುರಿಗಿರುವಂಥ ದೇವರು ಅಂತ ಅರ್ಥ. ಸೊ ಹಾಗಾಗಿ ಗಂಡನಿಗೆ ಎದ್ದ ತಕ್ಷಣವೇ ಅವನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿ ಮಾಂಗಲ್ಯ ಹಿಡ್ಕೊಂಡು ಹಿಂಗೆ ಕಣ್ಣಿಗೆ ಒತ್ತಿಕೊಂಡು ಮುಂದಿನ ಕೆಲಸ ಮಾಡ್ಬೇಕಂತ ಹಂಗಿತ್ತವಾಗ. ಅಂದರೆ ಪತಿಯ ಪಾದ ಕಮಲಗಳನ್ನು ಯಾರು ಭಕ್ತಿ ಇಡ್ತಾಯೋ ಅಂಥವರಿಗೆ ಇಹಪರದಲ್ಲಿ ನೆಮ್ಮದಿ ಸಿಗುತ್ತೆ, ಸ್ವರ್ಗ ಸಿಗುತ್ತೆ, ಸದ್ಗತಿ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸಂಚೀವನಮ್ಮ ಹೇಳ್ತಾಳೆ ಪತಿಭಕ್ತಿಯಲ್ಲಿ. ಮತ್ತು ಪತಿಭಕ್ತಿಗೆ ಅವನ ಕಾಲಂದರೆ ಬರೀ ಪಾದಗಳಲ್ಲ, ಪಾದ ಕಮಲಗಳಂತೆ. ಅಂದರೆ ಗಂಡ ಎಷ್ಟೇ ಇದ್ರೂ ಕೂಡ ಅವನು ಗಂಡನೇ. ಕೆಲವು ಸಂದರ್ಭದಲ್ಲಿ ನಾವೇನು ಆಲೋಚನೆ ಮಾಡ್ತಿರ್ತೀವಿ ಅಂತಂದರೆ, ಕೇಳಿದ್ದು ಕೊಡಿಸಿದ ತಕ್ಷಣವೇ ಗಂಡ ಭಾಳ ನಮ್ಮ ಗಂಡ ಹಂಗೆ ಗೊತ್ತಾ, ನಮ್ಮ ಗಂಡ ಹಿಂಗೆ ಗೊತ್ತಾ, ಮಂದಿ ಮುಂದೆ ಹೇಳ್ಕೊಂಡಿದ್ದು. ಅಕಸ್ಮಾತ್ ಕಷ್ಟ ಐತಪ್ಪ, ಹೇಳಿದ್ದು ಕೊಡಿಸ್ಲಿಲ್ಲ, ಕೇಳಿದ್ದು ಕೊಡಿಸ್ಲಿಲ್ಲ. ಅಯ್ಯ ನಮ್ಮ ಮನೆಗೈತೆ, ಆ ಮಂದಿ ಮುಂದೆ ಹೋಗಿ ಹೇಳೋದು ಮಂದಿ, ನಮ್ಮ ಮನೆಗೈತೆ ಏನು ಕೇಳಿದ್ರು ತಂದು ಕೊಡಾಗಲ್ಲ, ಎದಕ್ಕರ ಕಡಿಗೆಣ್ಣೆ ಅನ್ನ ಹಿಂಗೆ ಅಂತಿರ್ತಾವೆ ಕೆಲವೊಂದು. ಹಿಂಗೆಲ್ಲ ಹೇಳಬಾರ್ದು. ಯಾಕಂದರೆ ನಮ್ಮ ಒಂದು ಘನತೆ ಗೌರವಗಳನ್ನು ಇವತ್ತು ಆತ ಕೊಡ್ಸೋಕ್ಕಾಗಿರ್ಲಿಕ್ಕಿಲ್ಲ. ಈಗ ಹೋಗಿ ಹೇಳ್ತೀವಿ. ಈಗ ಹೋಗಿ ಹೇಳಿದರೆ ಬೇರೆದವ್ರಿಗೆ ಏನು ಅನ್ಸುತ್ತಾ, ಈಗ ಗಂಡ ಕೆಲಸಕ್ಕೆ ಬಾರ್ಲಾರ್ದನಂತ ಅನ್ಕೊಂತಾರಂತ ಇಟ್ಕೊಳ್ಳೋಣ. ಅವಾಗ ಅವ್ರು ಗೌರವ ಕೊಡ್ತಾರೆ? ಕೊಡೋದಿಲ್ಲ. ನಾಳೆ ಏನೋ ಒಂದು ಅದೃಷ್ಟನೋ ಅಥವಾ ಕಷ್ಟಪಟ್ಟು ದುಡ್ದು ಶ್ರೀಮಂತ ಅದನ್ನ ತಿಳ್ಕೊಳ್ರಿ, ಅವಾಗ ಹೋಗಿರ್ತಕ್ಕಂಥ ಗೌರವನ ದುಡ್ಡು ಕೊಟ್ಟು ತಗೊಳಕ್ಕಾಗ್ತದೆ ಹೆಂಡತಿ ಕೈಲೇ? ಹೆಂಡತಿ ಆದಂಥವ್ದು ಹೆಂಗಪ್ಪ ಅಂದ್ರೆ ಕೆಲವೊಂದು ಗುಟ್ಟುಗಳು ಇರ್ತವೆ, ಕೆಲವೊಂದು ಸೀಕ್ರೆಟ್ಗಳು ಇರ್ತಾವೆ. ಅವನನ್ನು ಲೈಫ್ ಲಾಂಗ್ ನಾವು ಮೇಂಟೈನ್ ಮಾಡಬೇಕಾಗ್ತೈತಿ. ಗಂಡ ತಪ್ಪೇ ಮಾಡಿರಲಿ, ಹೆಂಡತಿನೇ ತಪ್ಪು ಮಾಡಿರಲಿ, ಇವನ್ನೆಲ್ಲ ನಾವು ಸುಧಾರಿಸ್ಕೊಂಡು ಹೋಗಬೇಕು. ಇವನ್ನ ಅಪ್ಪಿತಪ್ಪಿ ಕೂಡ ತಂದೆ ತಾಯಿ ಕೂಡ ಮುಂದೆ ಹೇಳ್ಬಾರ್ದು ಅಂತ ಹೇಳ್ತಾರೆ. ಈಗ ಮದುವೆಯಾಗಿ ಹೋಗಿರ್ತಕ್ಕಂಥ ಹೆಣ್ಣು ಗಂಡನ ಮನೆಗೂ ಅಲ್ಲಿ ಏನೋ ತೊಂದರೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ತಂದೆ ತಾಯಿಗಳಿಗೆ ಕೂಡ ಹೇಳ್ಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಬೇಕಾಗ್ತೈತಿ. ಯಾಕಂದರೆ ಜೀವನ ಇವತ್ತಿದ್ದಂಗೆ ಇವತ್ತಿರೋದಲ್ಲ, ನಾಳೆಗೆ ಬದಲಾಗ್ಬೋದು, ಸುಧಾರಿಸ್ಬೋದು. ಸೊ ಹಾಗಾಗಿ ಪತಿಭಕ್ತಿಯಲ್ಲಿ ಯಾರು ಅವನ ಪಾದಕಮಲಗಳನ್ನು ಶ್ರೇಷ್ಠ ಅಂತ ತಿಳ್ಕೊಂಡು ಭಕ್ತಿಯನ್ನು ತೋರಿಸ್ತಾರೆ, ಅವರಿಗೆ ಇಹಪರದಲ್ಲಿ ಮೋಕ್ಷ ಸಿಗುತ್ತೆ, ಸದ್ಗತಿ ಸಿಗುತ್ತೆ,
ಅವರಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ನೋಡಿರಿ, ಹೊಂದ್ಕೊಂಡು ಹೋದ್ರಾಗ ಭಾಳ ಸುಖ ಐತಿ, ಅನುಭವಿಸೋದ್ರಾಗ ಸುಖ ಇಲ್ಲ. ಈಗೇನೋ ಒಂದು ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಗಂಡ ಹೆಂಡತಿ ಯಾಕೆ ಜಗಳ ಆಡ್ತಾರಂತಂದರೆ, ಅನವಶ್ಯಕವಾಗಿ ಜಗಳ ಆಡಿ ಮನಸ್ತಾಪಗಳು ಮಾಡ್ಕೊಂಡು ನಾಲ್ಕು ದಿನ ಮಾತು ಬಿಡ್ಕೊಂಡು ಕುಂದಿರ್ತಾರೆ. ಏನು ಬರ್ತದ? ಏನೂ ಪ್ರಯೋಜನ ಇಲ್ಲ. ನಾವು ಅಂತೀವಿ ಎಷ್ಟು ಸುಲಭ ಅಂತೇಳಿ, ಆದರೆ ಆವಾಗಿನ ಸಂದರ್ಭಗಳು, ಆವಾಗಿನ ಘಟನೆಗಳು ಹೆಂಗೆ ಕಾರಣ ಆಗ್ತವೆ ಅಂತ ಯಾರಿಗೆ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸ್ವಲ್ಪ ಸಮಾಧಾನವಾಗಿ, ಸ್ವಲ್ಪ ತಾಳ್ಮೆಯಿಂದ, ಇಲ್ಲಿ ಹೆಣ್ಮಕ್ಳಿಗೆ ತಾಳ್ಮೆ ಭಾಳ ಇರಬೇಕು, ಸ್ವಲ್ಪ ಆಲೋಚನೆ ಶಕ್ತಿ ಭಾಳ ಇರಬೇಕು. ಈ ತಾಳ್ಮೆ ಆಲೋಚನೆ ಶಕ್ತಿ ಏನಾದರೂ ಹೆಣ್ಮಕ್ಳಿಗಿತ್ತಪ್ಪ ಅಂದ್ರೆ ಆ ಸಂಸಾರ ಬೃಂದಾವನಾಗಿ ಹೋಗಿಬಿಟ್ಟಿರ್ತದೆ. ಅಕಸ್ಮಾತ್ ಇದು ಇಲ್ಲ ಅಂತ ತಿಳ್ಕೊಳ್ರಿ, ಸುಡುಗಾಡಾಗಿರೋದು ಬೇಷ್ ಅನಿಸ್ಬಿಡುತ್ತೆ. ಲಾಸ್ಟ್ ಸ್ಮಶಾನದಾಗಿದ್ದರೆ ಸಂತೋಷ ಸಿಗುತ್ತೆ, ಮನೆಗಿದ್ದರೆ ಸಂತೋಷ ಸಿಗಲ್ಲ, ಹಂಗೆ ಅನಿಸ್ಬಿಡುತ್ತೆ. ಯಾಕಂದರೆ ಇಲ್ಲಿ ಭಾಳ ನಾವು ಗಮನಿಸಬೇಕಾಗಿರೋದೇನೆಂದರೆ, ಮೊದಲಿಗೆ ಹೆಣ್ಣಾದವಳಿಗೆ ಗಂಡನ ಮೇಲೆ ಪ್ರೀತಿ, ಅಭಿಮಾನ, ಗೌರವ, ಭಕ್ತಿ, ಪೂಜ್ಯ ಭಾವನೆ ಇರಬೇಕು ಅನ್ನುವಂಥ ವಿಚಾರಗಳನ್ನು ಯಾರು ಸಂಚಿವನ್ನಮ್ಮ ಹೇಳ್ತಾಳೆ. ಪೆಣ್ಣಿಂದ ಪೆರ್ಮೆಗೊಂಡನು ಹಿಮನು ಅಂತನು, ಪೆಣ್ಣೆಂದು ಭೃಗು ಪೆರ್ಚಿದನು, ಪೆಣ್ಣೆಂದು ಜನಕರಾಯನ ಜಸೆವಡೆದನು, ಪೆಣ್ಣ ನಿಂದಿಸಲೇಕೆ ಪೆರರು. ನೋಡ್ರಿ, ನಿಮಗೆಲ್ಲ ಗೊತ್ತಿರುತ್ತೆ, ಹೆಣ್ಣು ಹುಟ್ಟಿದ ತಕ್ಷಣವೇ ನಾವು ಬೇಸರ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಸಮಾಜದಾಗ ಒಂದು ದೆವ್ವ ಬಿಟ್ಟುಬಿಟ್ಟತ್ತೆ, ಮೊದಲಿಂದನೇ ಐತೆ. ಏನು ದೆವ್ವಪ್ಪ ಅಂತಂದ್ರೆ, ವಂಶವನ್ನು ಬೆಳಗಿಸುವಂಥ ಸಾಮರ್ಥ್ಯ ಗಂಡು ಮಕ್ಕಳಲ್ಲಿ ಇರ್ತದಂತ. ಎಷ್ಟೋ ಸಾರಿ ಅವರಿಂದನೇ ವಂಶ ನಿರ್ವಂಶ ಆಗಿ ಹೋಗಿಬಿಟ್ರೆ. ಅರ್ಥ ಆಯ್ತಾ? ಇದನ್ನು ನಾವು ಆ ಥರ ಬೆಳ್ಕೊಂಬಂದ್ಬಿಟ್ಟತ್ತೆ. ಅದು ಮೊದಲಿಗೆ ಸಂಪ್ರದಾಯ ಹಾಕಿಬಿಟ್ಟಾರದು. ಗಂಡು ಮಕ್ಕಳಿದ್ರೇ ತಂದೆ ತಾಯಿಗೆ ಮೋಕ್ಷ ಅಂತ, ಇಲ್ಲದ್ರೆ ಮೋಕ್ಷ ಇಲ್ಲ ಅಂತ. ಇಲ್ಲಿ ನೀವು ಗಮನಿಸಬೇಕು, ಇದನ್ನೆಲ್ಲ ಯಾಕೆ ಮಾಡ್ಯಾರ ಅಂದರೆ ಕೆಲವು ಸಂಪ್ರದಾಯಗಳು ಮಾಡಿಬಿಟ್ಟಾರೆ. ಈಗ ನೋಡ್ರಿ, ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳಿಲ್ಲ, ಬರೀ ಹೆಣ್ಮಕ್ಳಿದ್ದಾರೆ. ಈಗ ಅಕಸ್ಮಾತ್ ತಂದೆ ತಾಯಿ ತೀರ್ಕೊಂಡಾಗ ಗಂಡು ಮಕ್ಕಳು ಬಂದು ಅಗ್ನಿ ಸ್ಪರ್ಶ ಮಾಡ್ಬೇಕಂತ ಅಂದ್ರೆ ಬೆಂಕಿ ಎತ್ತುತ್ತೆ, ಇಲ್ಲದ್ರೆ ಅತ್ತಾಗಲ್ಲ ಅಂತ. ಅಂದರೆ ಹೆಣ್ಣು ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಶವ ಸಂಸ್ಕಾರ ಮಾಡುವಂಥ ಹಕ್ಕಿಲ್ಲ ಧಾರ್ಮಿಕವಾಗಿ, ಈ ಸಾಂಪ್ರದಾಯಿಕವಾದ ವಿಚಾರಗಳಿಲ್ಲ. ಅದಕ್ಕೆ ಗಂಡು ಮಕ್ಕಳು ಕರ್ಕೊಂಬರ್ತಾರೆ. ಮತ್ತು ಗಂಡು ಮಕ್ಕಳೆಲ್ಲದ್ರೆ ಏನು ಮಾಡ್ಬೇಕು? ಯಾರೋ ಬೇರೆದಾರ ಹಚ್ಬೇಕು. ಅಯ್ಯೋ, ಜನ್ಮ ಕೊಟ್ಟು ತಂದೆಗೆ ನಾವು ಹಚ್ಚೋಕ್ಕಾಗಿಲ್ಲ ಅಂತ ಎಷ್ಟೋ ಸಾರಿ ಬೇಸರ ಆಗಿಬಿಡ್ತೈತೆ. ಸೊ ಇಲ್ಲಿ ಯಾಕೆ ಈ ಥರ ಆಗುತ್ತೆ ಅಂದರೆ, ಆ ಥರ ಅದನ್ನು ಪದ್ಧತಿಗಳನ್ನು ಮಾಡ್ಕೊಂಬಂದುಬಿಟ್ಟ. ಮತ್ತು ದಿನ ಬೆಂಕಿ ಹಚ್ಚಿ ಅಡುಗೆ ಮಾಡ್ತಾರೆ. ಲಾಕುಳು ತಿನ್ನೋ ಹೊತ್ತಿನಾಗ ಬೆಂಕಿ ಹೆಂಗೆ ಹತ್ತದ? ಸತ್ತಾಗ ಒಂದು ಸರಿ ಬೆಂಕಿ ಹಚ್ಚೋದು ಇರ್ತದೆ, ಹೌದಲ್ಲ? ಅವತ್ತು ಸುಡ್ದದ ಬೆಂಕಿ. ಮತ್ತು ದಿನ ಅಡುಗೆ ಮಾಡ್ತಾರೆ ರೀ, ಒಲೆ ಹಚ್ಚಿ ದಿನ ಬೆಂಕಿ ಹಚ್ಚಿ ಅಡುಗೆ ಮಾಡ್ತಾರಲ್ಲ. ಮತ್ತು ಅದು ಹೆಣ್ಮಕ್ಳಿಂದ ಹಚ್ಕೋಬಾರ್ದಲ್ಲ, ಹೆಣ್ಮಕ್ಳು ಮಾಡಿದ ಅಡುಗೆ ತಿನ್ನಬಾರ್ದಲ್ಲ. ನಮ್ಮ ಅನುಕೂಲಕ್ಕೆ ಹೆಂಗೆ ಬೇಕು ಹಂಗೆ ನಾವು ಮಾಡ್ಕೊಂಬಿಟ್ಟಿವಿ. ಅದಕ್ಕೆ ಪಾಪ ಸಂಚಿವನ್ನಮ್ಮ ಹೇಳ್ತಾಳೆ, ನೀವು ಹೆಣ್ಣಂತ ಯಾವತ್ತೂ ಕಡೆಗಣಿಸೋಂಗಿಲ್ಲ. ಯಾಕಂದರೆ ಪೆಣ್ಣೆಂದು ಪೆರ್ಮಗೊಂಡನು ಹಿಮವಂತನು, ಹಿಮವಂತ ರಾಜ. ಹಿಮವಂತ ರಾಜ ಅಂದರೆ ಪಾರ್ವತಿಯ ತಂದೆ, ಅಂದರೆ ದ್ರಾಕ್ಷಾಯಣಿ ಪಾರ್ವತಿಯಾಗಿ ಹುಟ್ಟಿರ್ತಾಳಂತ ಹೇಳಿದೆ ನಾನು ಲಾಸ್ಟ್ ಒಂದು ಸಂದರ್ಭ ಬಂದಾಗ. ಅವನಿಗೆ ಹೆಣ್ಣು ಹುಟ್ಟಿದ್ದಕ್ಕೆ ಅವನೇನು ಬೇಜಾರು ಮಾಡ್ಕೊಂಡಿಲ್ಲ. ಹೆಣ್ಣಂದರೆ ಭಾಳ ಖುಷಿಪಟ್ಟ, ಸಂತೋಷಪಟ್ಟ. ಹಿಮವಂತ ರಾಜನೇ ಹೆಣ್ಣು ಹುಟ್ಟಿದ್ದಕ್ಕಾಗಿ ಸಂತೋಷಪಟ್ಟ, ಹೆಮ್ಮೆ ಪಟ್ಟ, ಅಭಿಮಾನ ಪಟ್ಟ. ಪೆಣ್ಣೆಂದು ಭೃಗು ಪರ್ಚಿದನು, ಹೆಣ್ಣು ಹುಟ್ಟಿದ್ದಕ್ಕೆ ಭೃಗು ಋಷಿ ಕೂಡ ಏನು ಮಾಡಿದ, ಕೀರ್ತಿವಂತ ಅಂತ ತಿಳ್ಕೊಂಡ. ಹಾಗೆ ಪೆಣ್ಣೆಂದು ಜನಕರಾಯನ ಜಸ ಹೊಡೆದನು. ಸೀತೆ ಜನಕರಾಜನಿಗೆ ಸಿಕ್ಕಳು, ಹುಟ್ಟಿದ್ಲು. ಆ ಸೀತೆ ಸಿಕ್ಕಿದ್ದಕ್ಕಾಗಿ, ಆ ಹೆಣ್ಣು ಮಗು ಸಿಕ್ಕಿದ್ದಕ್ಕಾಗಿ, ಹೆಣ್ಣು ಮಗು ಹುಟ್ಟಿದ್ದಕ್ಕಾಗಿ ಜನಕರಾಜನು ಯಶಸ್ಸನ್ನು ಕಂಡ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಪಾರ್ವತಿಯ ತಂದೆಯಾಗಿರ್ತಕ್ಕಂಥ ಹಿಮವಂತನ ಅಭಿಮಾನವನ್ನು ಪಟ್ಟನು, ಅವನು ಕೂಡ ಕೀರ್ತಿಯನ್ನು ಪಡ್ಕೊಂಡ. ಭೃಗು ಋಷಿ ಕೂಡ ಕೀರ್ತಿಯನ್ನು ಪಡ್ಕೊಂಡ. ಹಾಗೆ ಜನಕರಾಯನು ಕೂಡ ಹೆಮ್ಮೆ ಪಟ್ಟುಕೊಂಡ, ಅವನಿಗೆ ಯಶಸ್ಸು ಸಿಕ್ತು, ಕೀರ್ತಿ ಸಿಕ್ತು. ಇಷ್ಟೆಲ್ಲ ಆದಮೇಲೆ ಪೆಣ್ಣ ನಿಂದಿಸಲೇಕೆ ಪೆರರು. ಮತ್ತು ಇಷ್ಟೆಲ್ಲ ಇದ್ದು ಕೂಡ ಹೆಣ್ಣನ್ನು ಏಕೆ ನಿಂದಿಸ್ತೀರಿ? ಕೆಲವ್ರು ಏನು ಮಾಡ್ತಾರೆ, ಹೆಣ್ಣು ಅಂದರೆ ಅವ್ರನ್ನ ಕಡಿಮೆ ಭಾವನೆಯಿಂದ ನೋಡ್ತಾರೆ. ಅಂದರೆ ಈ ಹೆಣ್ಣಿನ ಕೈಲಿ ಏನಾಗಲ್ಲ, ಹಾಗೆ ಹೆಣ್ಣಿಗೆ ಅಂದರೆ ಪುರುಷನೇ ಶ್ರೇಷ್ಠ, ಇದು ಪುರುಷ ಪ್ರಧಾನ ಸಭೆ, ಪುರುಷನೇ ಶ್ರೇಷ್ಠ, ಹೆಣ್ಣುಮಕ್ಳು ಕಡಿಮೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಸೊ ಇಷ್ಟೆಲ್ಲ ದೊಡ್ಡ ದೊಡ್ಡ ರಾಜರು, ಋಷಿಗಳು ಅವರೆಲ್ಲ ಹೆಣ್ಣನ್ನು ಅಷ್ಟು ಗೌರವದಿಂದ ಕಾಣಬೇಕಾದ್ರೆ ನಾವ್ಯಾಕೆ ಹೆಣ್ಣನ್ನು ಕಡೆಗಣಿಸಿ ಮಾತಾಡ್ತೀರಿ?
ಇದು ಸರಿಯಲ್ಲ, ಇದು ತಪ್ಪು ಅನ್ನುವಂಥ ವಿಚಾರಗಳಿಂದ ಆ ಒಂದು ಮಾತನ್ನು ಹೇಳ್ತಾರೆ. ಯಾಕಂದರೆ ಗಂಡು ಹುಟ್ಟಿದ ಮಾತ್ರಕ್ಕೇ ಎಲ್ಲವೂ ಸಾಧನೆ ಆಗೋಂಗೆ, ಯಾಕಂದರೆ ಹೆಣ್ಣು ಬೇಕು ಗಂಡು ಬೇಕು ನಾವು ಅದೇನು ಡಿಸೈಡ್ ಮಾಡಿ ತಗೊಳ್ಳೋದಕ್ಕೆ ಅದು ನಮ್ಮ ಕೈಯಿಂದಲ್ಲ. ಅದೊಂದು ಸೃಷ್ಟಿಯ ರಹಸ್ಯ, ಅದು ಯಾರ ಕೈಯ ನಿಯಂತ್ರಣದಲ್ಲಿಲ್ಲ. ಅದನ್ನು ಉದ್ದೇಶಪೂರ್ವಕವಾಗಿ ಗಂಡೇ ಪಡಿಬೇಕಂದಿದ್ರೆ ಭೂಮಿ ಮೇಲೆ ಹೆಣ್ಮಕ್ಳೇ ಇರ್ತಿರಲಿಲ್ಲ ಅಲ್ವಾ. ಸೊ ಇವತ್ತು ನಾವು ಲಿಂಗ ತಾರತಮ್ಯ ಮಾಡ್ತಾಯಿದ್ದೀವಿ. ಹೆಣ್ಣು ಹುಟ್ಟಿದ್ನಪ್ಪ ಅಂದ್ರೆ ಏನು ಮಾಡ್ತೀವಿ, ಬೇಜಾರು ಮಾಡ್ಕೊತಾರೆ. ಗಂಡು ಹುಟ್ಟಿದ್ನಪ್ಪ ಅಂದ್ರೆ ಸಾಲ ಮಾಡಿ ಬೇಡ ಅನ್ಸ್ತಾರೆ ನಮ್ಮ ಮಂದಿ. ಗೊತ್ತಾಯ್ತಲ್ಲ ನೀವು, ಗಂಡು ಹುಟ್ಟಿಬಿಡ್ಬೇಕು, ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿರ್ತಾರೆ, ಡೆಲಿವರಿ ಮೂಮೆಂಟ್ಗೆ ಗಂಡು ಹುಟ್ಟಿಬಿಡ್ಬೇಕು. ಐತಿ ಮೊಬೈಲಾಗ ಕರೆನ್ಸಿ ಇಲ್ಲದ್ರು ಕೂಡ ಬೇರೆದ್ರ ಮೊಬೈಲ್ ಇಸ್ಕೊಂಡೆಲ್ಲ ರಿಲೇಟಿವ್ಸ್ ಫೋನ್ ಮಾಡ್ತಾರೆ, ಗಂಡು ಹುಟ್ಬಿಡ್ದು ಗಂಡು ಹುಟ್ಬಿಟ್ಟು. ಅವು ಹತ್ಲಾಗಿಂದ ಹಂಗೆ ಫೋನ್ ಮಾಡ್ತಿರ್ತೆ, ಹೊಡೆದಲ್ಲ ವಂಶಧರಕ್ಕೆ ಬಂದ್ಬಿಟ್ಟು ಶಬಾಷ್. ಅಕಸ್ಮಾತ್ ಹೆಣ್ಣು ಹುಡ್ತೀನಿ ತಿಳ್ಕೊಡ್ರಿ, ಮೊಬೈಲ್ನಾಗ ಕರೆನ್ಸಿ ಇದ್ರೂ ಫೋನ್ ಮಾಡೋಕ್ಕಲ್ಲ, ಅವರೇ ಫೋನ್ ಮಾಡ್ತಾರೆ. ಅಲ್ಲ ಡೆಲಿವರಿಗೆ ಹೋಯ್ತಿಲ್ಲ ನಾನು ಹೆಣ್ಣಾಗೆ, ಹೌದಾನ ನಾವು ಗಂಡು ಅವರು ಅನ್ಕೊಂಬಿಟ್ಟು ನಪ್ಪರು ಆಗಿಬಿಡ್ತೈತೆ. ಅವ್ರೇ ಅಂತಾರೆ ನಾವು ಗಂಡಾಗತ್ತೆ ಅನ್ಕೊಂಡಿದ್ದೀವಪ್ಪ, ಅನ್ಕೊಂಬಿಟ್ರೆ ಆಗಿಬಿಡ್ತೈತ. ಎಂಥ ವಿಚಿತ್ರ ನೋಡ್ರಿ, ಹೌದಲ್ಲ. ನಮಗೆ ನೋಡ್ರಿ, ಗಂಡು ಮಗು ಅಪ್ಪ ಅಂತತಿ, ಹೆಣ್ಣು ಮಗು ತಿಪ್ಪ ಅಂತತ್ತಂತೇನಿಲ್ಲ. ಗಂಡು ಮಗುನೂ ಅಪ್ಪ ಅಂತತಿ, ಹೆಣ್ಣು ಮಗುನೂ ಅಪ್ಪ ಅಂತತಿ, ಅಲ್ಲಿ ವ್ಯತ್ಯಾಸಗಳಿಲ್ಲ. ಮತ್ತು ಅಂಥ ದೊಡ್ಡ ದೊಡ್ಡವರೆಲ್ಲ ಹೆಣ್ಣನ್ನು ಒಪ್ಪಿಕೊಂಡ ಮೇಲೆ ನಾವ್ಯಾಕೆ ಇಷ್ಟನ್ನೇ ಹೆಣ್ಣನ್ನು ತಿರಸ್ಕಾರ ಭಾವನೆಯಿಂದ ಕಾಣ್ತೀರಿ? ಇದು ಬಿಟ್ಬಿಡ್ಬೇಕು, ಇದು ಸರಿಯಲ್ಲ, ಇದು ತಪ್ಪು. ಈಗ ನೋಡ್ರಿ ಒಂದು ಮಾತು ಹೇಳ್ತಾಳೆ, ಭಾಳ ಚೆನ್ನಾಗಿರೋ ಮಾತು. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಗಾವಿಲರು ಅಂದ್ರೆ ಮೂರ್ಖರು ಅಂತ ಅರ್ಥ, ಅವಿವೇಕಿಗಳು ಅಂತ ಅರ್ಥ, ಅಜ್ಞಾನಿಗಳು ಅಂತ ಅರ್ಥ. ನೋಡ್ರಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಸ್ವಲ್ಪ ಸರಿಯಾಗಿ ತಿಳ್ಕೊಳ್ರಿ. ಸೃಷ್ಟಿಯಲ್ಲಿ ಹೆಣ್ಣು ಮತ್ತು ಗಂಡು ಎರಡೂ ಸಮ ಇದೆ. ಹೆಚ್ಚುಗಾರಿಕೆ ಪುರುಷನಿಗಿಲ್ಲ. ಕಡಿಮೆ ಭಾವನೆಯಿಂದ ಕಾಣಬೇಕನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಅದು ಶ್ರೇಯಸ್ಸೂ ಅಲ್ಲ. ಅದಕ್ಕೆ ಹೇಳ್ತಾಳೆ ಸಂಚವನ್ನಮ್ಮ, ಏನು ಹೇಳ್ತಾಳೆ ಅಂದರೆ, ಪೆಣ್ಣಲ್ಲವೇ ನಮ್ಮನ್ನು ಹಡೆದ ತಾಯಿ. ಒಂದು ವೇಳೆ ತಾಯಿ ಅಂತ ಒಂದು ಹೆಣ್ಣು ಇರದೇ ಇದ್ದರೆ ನಾವು ಜನ್ಮವನ್ನು ಪಡೀಲಿಕ್ಕೆ ಸಾಧ್ಯವೇ? ಸ್ವಲ್ಪ ಆಲೋಚನೆ ಮಾಡಬೇಕು. 9 ತಿಂಗಳವನ್ನು ಪರಿಬೇಕಾದ್ರೆ ಪೆಣ್ಣಲ್ಲವೇ ನಮ್ಮನ್ನು ಪೊರೆದವಳು. 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ಆಮೇಲೆ 9 ತಿಂಗಳಾದಮೇಲೆ ಜನಿಸುತ್ತೆ ಮಗು, ಶಿಶು ಜನಿಸ್ತತಿ. ಶಿಶು ಜನಿಸಿದ ಮೇಲೆ ಅದಕ್ಕೆ ಹಾಲನ್ನು ಕುಡಿಸುವಂಥ ಕೆಲಸವನ್ನು ಕೂಡ ತಾಯಿ ಮಾಡ್ತಾಳೆ. ಅದನ್ನು ಪೋಷಣೆ ಮಾಡುವಂಥ ಕೆಲಸವನ್ನು ತಾಯಿ ಮಾಡ್ತಾಳೆ. ನೋಡ್ರಿ, ನಮ್ಮ ಮನುಷ್ಯನ ಜೀವನದ ಆರಂಭ ತಾಯಿಯಿಂದನೇ, ಸೃಷ್ಟಿ ಆಗೋದು ತಾಯಿಯಿಂದನೇ, ಆರಂಭ ಆಗೋದು ತಾಯಿಯಿಂದನೇ, ರಕ್ಷಣೆ ಸಿಗೋದು ತಾಯಿಯಿಂದನೇ. ಏನೋ ಬೆಳೆದ ಮೇಲೆ ಸ್ವಲ್ಪ ದೊಡ್ಡವರಾದ ಮೇಲೆ ಸ್ವಲ್ಪ ಸ್ಥಾನಮಾನ ಸಿಗುತ್ತೆ ಅಂತ ತಿಳ್ಕೊಂಡು ತಂದೆ ಕಡಿಮೆ ಅಂತಲೇ ಹೇಳಬಾರ್ದು, ತಾಯಿ ಜಾಸ್ತಿ ಅಂತಲೇ ಹೇಳಬಾರ್ದು, ತಾಯಿ ಕಡಿಮೆ ಅಂತ ಹೇಳಬಾರ್ದು, ತಂದೆ ಜಾಸ್ತಿ ಅಂತ ಹೇಳಿ ಎಲ್ಲರೂ ಸಮಾನೆ. ಹಾಗಾಗಿ ಪೆಣ್ಣಲ್ಲವೇ ನಮ್ಮನ್ನು ಪೊರೆದವಳು. ತಾಯಿ ಒಂದು ಹೆಣ್ಣಾಗಿ ಗರ್ಭದಲ್ಲಿ ಧರಿಸಿಕೊಳ್ಳದೇ ಇದ್ರು 9 ತಿಂಗಳು ಧರಿಸ್ಬೇಕು, ಸುಮ್ಮನೆ ಹುಡುಗಾಟಿಕೆ ಅಲ್ಲ ಅದು. ಅರ್ಥ ಆಯ್ತಾ? 9 ತಿಂಗಳ ಗರ್ಭದಲ್ಲಿ ಧರಿಸೋದಂದ್ರೆ ಏನು ತಿಳ್ಕೊಂಡಿರಿ ನೀವು? ಅದು ಭಾಳ ಸೂಕ್ಷ್ಮ. ಆಮೇಲೆ ಅದ್ರ ಮೇಲೆ 100 ಭಾವನೆಗಳಿರ್ತಾವೆ. ಅದಕ್ಕೆ ತಾಯಿಗೆ 100 ಕನಸುಗಳಿರ್ತಾವ, 100 ಭಾವನೆಗಳಿರ್ತಾವ. ಅದೇನೋ ಒಂದು ಸಂತೋಷ ಅವಳಿಗೆ. ಅದನ್ನು ಸುರಕ್ಷಿತವಾಗಿ ಜನ್ಮ ಕೊಡುವಂಥ ಸಂದರ್ಭ ಐತಲ್ಲ, ಅದು ಪ್ರಾಣ ಕೊಟ್ಟು ಪ್ರಾಣ ತಗೊಳ್ಳೋದು. ಅದು ಜೀವ ಹೋಗಿ ಜೀವ ಬರ್ತೈತೆ. ಸರಿ ಹೆರಿಗೆ ಆತಂದರೆ ಜೀವ ಹೋಗ್ತಾ ಇರ್ತೈತೆ. ಹೆರಿಗೆ ಆದಮೇಲೆ ತಾಯಿ ಆದವಳು ಜನ್ಮ ಕೊಟ್ಟ ಮೇಲೆ ಆ ಮಗುವಿನ ಮುಖ ನೋಡಿಲ್ಲ ಅಂತಂದರೆ ಜೀವ ಬಂತು ಅಂತ ಅರ್ಥ. ಅಂದರೆ ಅಷ್ಟು ಕಷ್ಟಕರವಾದಂಥ, ಬಹುಶಃ ತಾಯಿ ಆದವಳು ಅನುಭವಿಸುವಂಥ ಆ ನೋವೈತಲ್ಲ, ಮತ್ತಾರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪುರುಷ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ನೋವು. ಒಂದು ವೇಳೆ ಆ ನೋವು ಪುರುಷನಿಗೆ ಅನುಭವಿಸೋಕೆ ಕೊಟ್ಟಿದ್ರೆ ಅವ್ನು ತಡ್ಕೊತಿದ್ಮೇಲೂ ಗೊತ್ತಿಲ್ಲ. ಅಂದರೆ ಅಷ್ಟು ಗಟ್ಟಿ, ಅಷ್ಟು ಶ್ರೇಷ್ಠವಾದ ಕೆಲಸ. ಪೆಣ್ಣಲ್ಲವೇ ನಮ್ಮನ್ನು ಪಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನ್ನು ಪೊರೆದವಳು. ಅವಳೆಲ್ಲ ರಕ್ಷಣೆ ಮಾಡಿದ್ದು.
ಅವಳೆಲ್ಲ ಪೋಷಣೆ ಮಾಡಿದ್ದು. ಹುಟ್ಟಿದಾಗ ಹಾಲು ಕುಡಿಸ್ಬೇಕು, ತಾಯಿ ಆದರೆ ಹಾಲು ಕುಡಿಸದೆ ಅದರ ಮಗು ಹೆಂಗೆ ಬೆಳಿತಿತ್ತು? ಆಗ ತಾನೇ ಜನಿಸಿರ್ತಕ್ಕಂಥ ಶಿಶು ತಾಯಿ ಹಾಲು ಕುಡದೆ ಬೆಳಿಬೇಕದು. ತಾಯಿ ಹಾಲು ಕುಡದೇ ಇದ್ದರೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ, ಅದ್ರ ಪೋಷಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಶ್ರೇಷ್ಠವಾದ ಕೆಲಸ. ಈ ರೀತಿ ಇವಾಗ ಪೆಣ್ಣಂದೇತಕ್ಕೆ ಬೀಳುಗಳೆಯವರು ಇಷ್ಟೆಲ್ಲ ಇದ್ದು ಕೂಡ ಹೆಣ್ಣು ಅಂತ ತಿಳ್ಕೊಂಡು ಯಾಕೆ ನೀವು ಅವ್ರನ್ನ ಹೀಯಾಳಿಸ್ತೀರಿ? ಯಾಕೆ ಅವ್ರನ್ನ ಕೀಳಾಗಿ ಕಾಣ್ತೀರಿ? ಇಂಥವ್ರನ್ನ ಏನಂತ ಕರೀತಾಳೆ? ಕಣ್ಣು ಕಾಣದ ಗಾವಿಲರು. ಇವ್ರಿಗೆ ಕಣ್ಣು ಕಾಣಂಗಿಲ್ಲ, ಮೂರ್ಖರು ಇವರೆಲ್ಲ, ಅವಿವೇಕಿಗಳಿವರಲ್ಲ, ಅಜ್ಞಾನಿಗಳಿವರಲ್ಲ ಅಂತ ತಿಳ್ಕೊಂಡು ಸಂಚಯವನ್ನಮ್ಮ ಹೇಳ್ತಾಳೆ. ಈಗ ನಾವು ಎಷ್ಟೋ ಸಾರಿ ನೋಡ್ತಾ ಇರ್ತೀವಿ, ಹೆಣ್ಣು ಹುಟ್ಟಿದ ತಕ್ಷಣ ಬೇಸರ ಪಟ್ಕೊಳ್ಳೋದು, ವ್ಯಥೆ ಪಡೋದು, ಅಯ್ಯೋ ಏನೋ ಆಗಿಬಿಟ್ಟತ್ತಂತ ತಿಳ್ಕೊಂಡು ಅಂದ್ಕೊಳ್ಳೋದು, ಈ ರೀತಿಯಾದಂಥ ಭಾವನೆಗಳು ನಮ್ಮ ಸಮಾಜದಲ್ಲಿ ಅದಾವೆ. ಮತ್ತು ಹೆಣ್ಣು ಅಂದರೆ ಅಷ್ಟು ತಾತ್ಸಾರ ಭಾವನೆಯಿಂದ ಇವತ್ತು ಅದು ಒಂದು ಕಡೆಗೆ ಇರಲಿ, ಹುಟ್ಟೆತ್ತಲ್ಲ ಬೇಸರ ಮಾಡ್ಕೊಂಡು ಮನೆ ಕರ್ಕೊಂಬಂದ್ರೆ ಎಷ್ಟೋ ಸಮಾಧಾನ ಆಗುತ್ತಾ. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣು ಹುಟ್ಟತ್ತೆ ಅಂತ ತಿಳ್ಕೊಂಡು ಬಿಸಾಕ್ಬಿಡೋ ಬರೋ ಜನನೂ ಭಾಳಷ್ಟು ಐತಿ. ಇನ್ನೂ ಮುಂದುವರೆದು ಭಾಳ ಐತಿ. ಈಗ ಸ್ಕ್ಯಾನಿಂಗ್ ಬಂದುಬಿಟ್ಟವೆ. ಗರ್ಭ ಸ್ಕ್ಯಾನಿಂಗ್ ಮಾಡಿದಾಗ ಆ ಸ್ಕ್ಯಾನಲ್ಲಿ ಯಾವುದು ಲಿಂಗ ಐತೆ ಲಿಂಗ ಪತ್ತೆ ಮಾಡಿಬಿಡಂಗೆ ಮಾಡ್ತಾರೆ ಕೆಲವರು. ಮಾಡಬಾರ್ದು, ಆದರೆ ಏನು ಮಾಡ್ತಾರೆ? ದುಡ್ಡಿಗೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ನಡಿಬಾರ್ದು ಅಚಾತುರ್ಯಗಳು ನಡೀತಾ ಇದ್ದಾವೆ. ಹೆಣ್ಣನ್ನು ಬಿಸಾಕಿ ಬರುವಂಥ ಒಂದು ಮನಸ್ಥಿತಿ ನಮ್ಮ ಸಮಾಜದಲ್ಲಿದೆ. ಸೊ ಇಷ್ಟ್ಯಾಕೆ ನೀವು ಹೆಣ್ಣನ್ನು ನಿರ್ಲಕ್ಷ್ಯ ಮಾಡ್ತೀರಿ? ಒಂದು ವೇಳೆ ಹೆಣ್ಣು ಅನ್ನೋದು ಇದ್ದಿದ್ದಿಲ್ಲ ಅಂದರೆ ಈ ಸೃಷ್ಟಿಯನ್ನು ಕಲ್ಪನೆ ಮಾಡ್ಕೊಳಕ್ಕೆ ನಾವು ಸಾಧ್ಯ ಇಲ್ಲ. ಅದನ್ನು ನಾವು ಆಲೋಚನೆ ಮಾಡಬೇಕು. ಆದರೆ ಪುರುಷ ತಾನೇ ಶ್ರೇಷ್ಠ ಅನ್ನುವಂಥ ಒಂದು ಅಹಂಕಾರದಲ್ಲಿ ಹೆಣ್ಣನ್ನು ಭಾಳ ತುಚ್ಛವಾಗಿ ಕಾಣುವಂಥ ಮನಸ್ಥಿತಿ ಇದೆಯಲ್ಲ, ಇದನ್ನು ಖಂಡಿಸ್ತಾಳೆ ಸಂಚಯವನ್ನಮ್ಮ. ಇದು ಸರಿಯಲ್ಲ. ನೀವು ಆ ಥರ ನೋಡಿರಿ, ಜನ್ಮ ಪಡ್ಕೊಳ್ಳೋದಕ್ಕೆ ನಮಗೆ ತಾಯಿ ಬೇಕು, ನಮಗೆ ಆರೈಕೆ ಮಾಡಿ ಬೆಳೆಸೋದಕ್ಕೆ ತಾಯಿ ಬೇಕು. ಮತ್ತು ಒಂದು ಮಗುವಾಗಿ ಹೆಣ್ಣು ಬೇಡ ಅಂತಂದರೆ ಇದು ಎಂಥ ನಿಕೃಷ್ಟವಾದ ಮನಸ್ಸು. ಇಂಥವ್ರು ಮೂರ್ಖರು ಅಂತ ತಿಳ್ಕೊಂಡು ಹೇಳ್ತಾರೆ. ಕಣ್ಣು ಕಾಣದ ಗಾವಿಲರು, ಅವಿವೇಕಿಗಳು ಇವರೆಲ್ಲ, ಅಜ್ಞಾನಿಗಳು. ಸೊ ಈ ಭಾವನೆಯಿಂದ ನೀವು ಹೊರಗೆ ಬರಬೇಕು, ಇದನ್ನು ಸುಧಾರಿಸ್ಕೊಳ್ಬೇಕು. ಇಲ್ಲಪ್ಪ ಅಂತಂದರೆ ನಿಮಗೆ ಕ್ಷಮೆ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾಳೆ. ನೋಡ್ರಿ, ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು ಇವರಿರುವರುಳೇಳ್ಗೆಡೆವದರಿಂದ ಸಮನಿಪು ದಿಹಪರ ಸೌಖ್ಯ. ಕುವರನಾದೊಡೆ ಬಂದ ಗುಣವೇನು ಅದರಿಂದ ಆಲೋಚನೆಗಳಿಂದ ನೀವು ದೂರ ಸರಿಬೇಕು. ಈ ಥರ ಆಲೋಚನೆಗಳು ಒಳ್ಳೆಯದಲ್ಲ. ಇವರಿಬ್ಬರಿಂದ ಯಾರು ಏಳಿಗೆ ಪಡೆಯುತ್ತಾರೆ ಅದು ನಿಜವಾದ ಸುಖ. ಇವರಿಬ್ಬರಲ್ಲಿ ಅಂದರೆ ಹೆಣ್ಮಗು ಆಗಿರ್ಬೋದು, ಗಂಡು ಮಗು ಆದರೂ ಆಗಿರ್ಬೋದು. ಇವರಿಬ್ಬರಲ್ಲಿ ಯಾರಿಂದ ನಮಗೆ ಏಳಿಗೆ ಆಗುತ್ತೋ ಅವರಿಂದ ಸುಖ ಸೌಖ್ಯ. ಇಹಪರದಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗ್ತೈತೆ. ಅದು ಮಗಳಿಂದ ಸಿಕ್ಕರೆ ಮಗಳೇ ಶ್ರೇಷ್ಠ ಅನ್ನುವಂಥ ಭಾವನೆ ನಾವು ಹೊಂದಬೇಕಾಗಿದೆ, ನಾವು ತಾಳಬೇಕಾಗಿದೆ. ಪರಮ ಪತಿವ್ರತೆಯಿದ್ದ ಬಳಿಯೊಳ ಸಿರಿರಾಣಿ ಸೇರಿ ಬಂದಿಗಳು ಸರಸ್ವತಿ ಸಾವಿತ್ರಿ ಗಾಯತ್ರಿ ಇವರು ಪರಿಸರದೋಳು ಬಳಸಿಹರು. ನೋಡ್ರಿ, ಸರಿಯಾಗಿ ತಿಳ್ಕೊಳ್ರಿ. ಪರಮ ಪತಿವ್ರತೆ ಇದ್ದ ಅಂದರೆ ನೋಡ್ರಿ, ಒಂದು ಮನೆ, ಒಂದು ಕುಟುಂಬ, ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಪತಿವ್ರತೆಯಾಗಿರ್ಬೇಕಂತ. ಪತಿವ್ರತೆ ಅಂದರೆ ಏನಂತ ಅರ್ಥ? ತನು ಮನದಿಂದ ಶುದ್ಧವಾದ ಭಾವನೆಯಿಂದ ಇರಬೇಕವು. ಎಲ್ಲ ರೀತಿಯಿಂದ ಗಂಡನಿಗೆ ಸಲ್ಲಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತು ಸಂಸಾರವನ್ನು ನಡೆಸುವಂಥ ಜಾಣ್ಮೆಯನ್ನು, ಮನಸ್ಸಿನ ನಿಗ್ರಹವನ್ನು, ಕಷ್ಟ ಸುಖಗಳನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದವಳಾಗಿದ್ದರೆ ಅದು ಪತಿವ್ರತೆ ಅಂತ ಅರ್ಥ. ಪತಿವ್ರತೆ ಯಾವ ಮನೆಯಲ್ಲಿರ್ತಾಳೆ ಆ ಮನೆಯಲ್ಲಿ ಸಿರಿರಾಣಿ, ಸಿರಿ ಅಂದರೆ ಸಂಪತ್ತಿನ ರಾಣಿ, ಲಕ್ಷ್ಮಿ, ಸಂಪತ್ತಿನ ರಾಣಿ ಲಕ್ಷ್ಮಿ ಇರ್ತಾಳೆ, ಸರಸ್ವತಿ ಇರ್ತಾಳೆ, ಗಾಯತ್ರಿ ಇರ್ತಾಳೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಮನೆಯ ಪರಿಸರದಲ್ಲಿ ಯಾರ್ಯಾರು ಇರ್ತಾರೆ? ಲಕ್ಷ್ಮಿ, ಸರಸ್ವತಿ, ಗಾಯತ್ರಿ ಇರಿದ್ನಪ್ಪ ಅಂದ್ರೆ ಆ ಮನೆ ಸ್ವರ್ಗ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ಅರ್ಥ. ಸಂಪತ್ತು ಲಕ್ಷ್ಮಿ ಇರ್ತಾಳೆ, ಸರಸ್ವತಿ ಜ್ಞಾನ ಇರ್ತಾಳೆ, ಶ್ರೇಯಸ್ಸು ಕೀರ್ತಿ ವಿದ್ಯೆ ಬುದ್ಧಿಗಾಗಿ ಗಾಯತ್ರಿ ಇರ್ತಾಳೆ. ಇನ್ನೇನು ಬೇಕಾಗಿದೆ? ಇವೆಲ್ಲವೂ ಇರ್ತವೆ ಪತಿವ್ರತೆ ಇದ್ದ ಮನೆಯಲ್ಲಿ. ನಾ ಹೇಳ್ತಾರೆ, ಸ್ವಲ್ಪ ಹೆಣ್ಮಕ್ಳು ಮನಸ್ಸನ್ನು ಗಟ್ಟಿಯಾಗಿ ಮಾಡಿಕೊಂಡು ಇರ್ತಕ್ಕಂಥ ಜೀವನವನ್ನು ಗೌರವಿಸಿ ಯಾರು ಬದುಕ್ತಾರೆ ಅದು ಪತಿವ್ರತೆ ಅಂತ ಅರ್ಥ.
ಕೆಲವೊಂದು ಇರ್ತಾವೆ, ಗಂಡನನ್ನು ಕಾಲ್ಕಸ ಮಾಡಿಬಿಟ್ಟಿರ್ತಾವೆ, ಕೇರ್ಲೆಸ್ ಮಾಡಿಬಿಟ್ಟಿರ್ತಾವೆ. ಪಾಪ ಗಂಡ ಏನೋ ಕಷ್ಟಪಟ್ಟು ದುಡ್ತಿರ್ತಾನೆ, ಇವು ದಿನ ದುಡ್ಡಿಸ್ಕೊಳ್ಳೋದು, ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಸಿನಿಮಾ ನೋಡೋದು, ಶಾಪಿಂಗ್ ಮಾಲ್ ಹೋಗೋದು, ದಿನಕ್ಕೊಂದು ಆನ್ಲೈನ್ ಬುಕ್ಕಿಂಗ್ ಮಾಡೋದು. ದುಡ್ದಲ್ಲ ಬರೀ ಆನ್ಲೈನ್ ಬುಕ್ಕಿಂಗಿಗೆ ಇಟ್ಟು ಸಾಯ್ಬೇಕಾಗ್ತಿತ್ತು. ಮತ್ತು ಹಿಂಗಿದ್ದಾಗ ಏನು ಸುಖ ಶಾಂತಿ ಇರುತ್ತೆ. ಲಕ್ಷ್ಮಿನೇ ಹೊರಗೆ ಹೊಂಟಾಳ, ಇನ್ನು ಲಕ್ಷ್ಮಿ ಅಲ್ಲೇ ಅದ. ಯಾರು ಪರಮ ಪತಿವ್ರತೆ ಆಗಿರ್ತಾಳಲ್ಲ ಅವ್ರ ಮನೇಲಿ ಲಕ್ಷ್ಮಿ ಇರ್ತಾಳೆ. ಅಂದ್ರೆ ಆಕೆ ಭಾಳ ಬುದ್ಧಿವಂತ ಇರ್ತಾಳೆ. ₹1 ಖರ್ಚು ಮಾಡ್ಬೇಕಾದ್ರೆ ಆಲೋಚನೆ ಮಾಡ್ತಿರ್ತಾಳೆ. ಆಮೇಲೆ ಇಲ್ಲಿ ಸರಸ್ವತಿ ಇರ್ತಾಳೆ. ಸರಸ್ವತಿ ಇರ್ತಾಳೆ ಅಂದರೆ ಏನೋ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡ್ತಿರ್ತಾಳಕ್ಕೆ. ನೀನು ದೊಡ್ಡವ್ರಿಗೆ ಹಿಂಗೆ ಮಾತಾಡಬೇಕು, ಹಿರಿಯರಿಗೆ ಹಿಂಗೆ ಮಾತಾಡಬೇಕು, ಈ ಥರ ಅಂದ್ರೆ ಅದೆಲ್ಲ ಸಂಸ್ಕಾರನ ಕಲಿಸ್ಕೊಡ್ತಾಳೆ. ಅದರಿಂದ ಅವ್ರಿಗೆ ಬುದ್ಧಿ ವಿಕಾಸ ಆಗುತ್ತೆ, ಜ್ಞಾನ ಬರುತ್ತೆ, ತಿಳುವಳಿಕೆ ಆಗುತ್ತೆ. ಸಾವಿತ್ರಿ ಗಾಯತ್ರಿಯರು ಕೂಡ ಅಲ್ಲಿರ್ತಾರೆ ಅನ್ನುವಂಥ ವಿಚಾರವನ್ನು, ಆ ಪರಿಸರ ಒಟ್ಟು ಸುಂದರವಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿರಿ, ಇಷ್ಟೆಲ್ಲ ಇರ್ತದೆ. ಹೆಣ್ಮಗಳಾದವಳು ಏನು ಮಾಡಬೇಕು? ಮತ್ತು ಹೆಣ್ಮಗಳು ಪತಿವ್ರತೆ ಅಂದ್ರೆ ಹೆಂಗಿರ್ಬೇಕಂದ್ರೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. 5 ಗಂಟೆಗೆ ಎದ್ದು ಮೊದಲು ಕಸ ಅಂದು, ನೀರು ಹೊಡೆದು, ರಂಗೋಲಿ ಹಾಕಿ ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಅಂದರೆ ಅಟ್ಮಾಸ್ಫಿಯರ್ ಫುಲ್ ಫ್ರೆಶ್ ಆದಾಗ ಮೈಂಡಿಗೆ ಭಾಳ ಪೀಸ್ಫುಲ್ ಆಗಿರ್ತೈತಿ. 8 ಗಂಟೆ ದೇವ್ದಂಗೆ ಇದ್ರೆ ಎದಕ್ಕೆ ಬರ್ತದೆ? ಕೆಲವೊಂದು ಇರ್ತಾವೆ ರಾತ್ರಿ 1 ಗಂಟೆ ತನಕ ಕುಂತ್ಕೊಂಡ್ಬಿಡ್ತಾವ, ಬೆಳಿಗ್ಗೆ 8-9 ಗಂಟೆಗೆ ಎದ್ದೇಳ್ತಾವೆ. ಮತ್ತು ಗಂಡ ಆಫೀಸ್ಗೆ ಹೋಗೋದಿತ್ತಪ್ಪ ಅಂದ್ರೆ ಎಲ್ಲರ ರೋಡ್ನಾಗ ತಿನ್ಕೊಂಡು ಓಡಾಡ್ದಾವ. ಹೆಣ್ಮಕ್ಳು ಇರಬೇಕಿದು. ಆ ಮನೆ ಅಂದರೆ ಹೆಂಗೆ ಕಳ ಇರಬೇಕಂದ್ರೆ ನೋಡ್ರಿ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ಎಂಥ ಹೆಣ್ಣಿದ್ದ ಮನೆ ಅಂದ್ರೆ ಪತಿವ್ರತೆ ಆಗಿರ್ತಕ್ಕಂಥ ಹೆಣ್ಣಿದ್ದ ಮನೆ ಸೌಭಾಗ್ಯ. ಇವು ಕೆಲವೊಂದು ಹೆಂಗೆ ಆಗಿಬಿಟ್ಟಿರ್ತಾವೆ ಅಂದ್ರೆ ಹಿಡಿಮೆ ಥರ ಆಗಿಬಿಟ್ಟಿರ್ತಾವೆ. ಯಾವಾಗ ತಿಳಿದಂಗೆ ಸ್ನಾನ ಮಾಡಿ ಹೋಗಿ ಒಲೆಯನ್ನು ಹಚ್ಚಬೇಕು, ಅನ್ನ ಕೊಡುವಂಥದ್ದು, ಅಗ್ನಿ ನಮಸ್ಕಾರ ಮಾಡಿ ಒಲೆ ಹಚ್ಬೇಕು. ಯಾರು ಹಚ್ತಾರೆ? ಇಷ್ಟೆಲ್ಲ ಮಾಡತಟ್ಟಿಗೆ ಅಡಿಗೆ ಆಗತ್ತಾನ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೆಂಗೆ ಒಲೆ ಹಚ್ಚಿರ್ತೇವೆ, ನಮಸ್ಕಾರ ಮಾಡಿ ಹಚ್ಚೋದು ಅಷ್ಟೇನೈತಿ ಅಲ್ವಾ? ಎಲ್ಲ ಇರ್ತವೆ. ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ಅಲ್ಲೆಲ್ಲ ಸಂಪತ್ತು, ಸಮೃದ್ಧಿ, ಸಂತೋಷ, ನೆಮ್ಮದಿ ಎಲ್ಲ ಇರ್ತಾವಂತ ಹೇಳ್ತಾರೆ. ಇವನ್ನೆಲ್ಲ ಪಾಲಿಸ್ಬೇಕು. ಇವತ್ತಿನ ಆಧುನಿಕ ಜೀವನದಲ್ಲಿ ಇವನ್ನೆಲ್ಲ ಏನು ಮಾಡಿಬಿಟ್ಟಿವಿ ನಾವು, ನೆಗ್ಲೆಕ್ಟ್ ಮಾಡಿಬಿಟ್ಟಿವಿ. ಯಾಕಂದ್ರೆ ಎಲ್ಲ ಪಾರ್ಸಲ್ಗೆ ತರ್ಸ್ಕೊಂಡು ತಿನ್ನೋ ಹೊತ್ತಿನಾಗ ಎಲ್ಲಿ ಅಗ್ನಿ, ಎಲ್ಲಿ ವಾಯು, ಎಲ್ಲಿ ಅಮೆಜಾನ್ಯಾಗ ಬುಕ್ ಮಾಡ್ತಾವ, ತಿಂತಾವೆ. ಅದು ಎಷ್ಟು ದಿನದ ಬ್ರಿಜ್ನಾಗ ಇಟ್ಕೊಟ್ಟಿರ್ತಾರೆ, ಏನು ನೆಮ್ಮದಿ ಇರಂದ್ರೆ ಇರ್ತಾನೆ. ಮತ್ತು ಹಾಳಾಗಿ ಹೋಲ್ಬಿಡತ್ಲ. ಶುಚಿಯಾಗಿರೋ ದೇವತೆಗಳು ಸಲಹುವರು, ಶುಚಿಯನ್ನು ಪಿತೃಗೋಳುವುದು, ಶುಚಿಗಂಜುವ ಪ್ರೇತ ಭೂತಗಳೆದರಿಂದ ಶುಚಿ ಅಪ್ಪುದೆಲ್ಲ ವೇಳೆಯೋಳು. ಇದೊಂದು ಭಾಳ ಮುಖ್ಯವಾಗಿ ತಿಳ್ಕೋಬೇಕು ನೀವು ಹೆಣ್ಮಕ್ಳಾದವರು. ಶುಚಿಯಾಗಿರೋ ದೇವತೆಗಳು ಸಲಹುವರು. ಶುಚಿ ಕಾಯ ವಾಚ ಮನಸ್ಸು ಶುಚಿಯಾಗಿರ್ಬೇಕು, ಶುಭ್ರವಾಗಿರ್ಬೇಕು, ಶುಚಿತ್ವವಾಗಿರ್ಬೇಕು. ಎಲ್ಲಿ ಶುಚಿತ್ವ ಇರ್ತೈತೆ ಅಲ್ಲಿ ದೇವತೆಗಳಿರ್ತದೆ. ದೇವತೆಗಳು ನಮ್ಮನ್ನು ಕಾಪಾಡ್ತಾರಂತೆ. ನೋಡ್ರಿ, ಅರ್ಥ ಮಾಡ್ಕೇಳ್ರಿ. ಎಲ್ಲಿ ಶುಚಿತ್ವ ಇರ್ತೈತಿ, ಎಲ್ಲಿ ಶುಚಿಯಾಗಿರ್ತೀವಿ ಅಂಥವ್ರನ್ನ ದೇವ್ರು ಕಾಪಾಡ್ತಾರಂತೆ. ಆಮೇಲೆ ಎಲ್ಲಿ ಶುಚಿಯಾಗಿರ್ತೀವಿ ಅಂಥವರನ್ನು ಏನು ಈ ಹಿರಿಯರು ಇರ್ತಾರಲ್ಲ ಅವ್ರಿಗೂ ಭಾಳ ಇಷ್ಟ ಆಗುತ್ತಂದ್ರೆ, ಅಂದರೆ ಪಿತೃಗಳಂತಂದರೆ ಹಿರಿಯರು, ಈ ತೀರ್ಕೊಂಡು ಹೋಗಿರ್ತಾರಲ್ಲ ಅವ್ರ ಆತ್ಮಗಳಿಗೆ ನಾವು ಸಂತೋಷವನ್ನು ಕೊಡ್ತಾ ಇರ್ತೀವಂತ, ಅವ್ರ ಆಶೀರ್ವಾದನೂ ನಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶುಚಿಯಾಗಿರಬೇಕು. ಅಡುಗೆ ಮಾಡಬೇಕಾದಾಗ ದುರ್ಗವ್ವ ಧ್ಯಾಮವ್ವ ಓದಂಗೆ ಹೋಗೋದಲ್ಲ. ಸ್ವಲ್ಪ ನೀಟಾಗಿ ತಲೆ ಕೂದಲ ಕಟ್ಕೊಂಡು ಅಡುಗೆ ಮಾಡೋದನ್ನು ಕಲಿಬೇಕು. ಇಲ್ಲಪ್ಪ ಅಂತಂದರೆ ಅಂದಾಗೂ ಸತಿಗೆ ಸಾವಿಗೆ ಬರ್ತಾವೆ ಅಲ್ವಾ? ಸ್ವಲ್ಪ ಯಾಕೆ ಈ ಮಾತು ಹೇಳ್ತೀವಂದರೆ ಸ್ವಲ್ಪ ಜಸ್ಟ್ ತಿಳ್ಕೊಳ್ಬೇಕು. ಶುಚಿತ್ವ ನೋಡ್ರಿ, ಶುಚಿಯಾಗಿದ್ದರೆ ದೇವತೆಗಳು ಕಾಪಾಡ್ತಾರಂತೆ, ಶುಚಿಯಾಗಿದ್ದರೆ ಪಿತೃಗಳಿಗೆ ಇಷ್ಟ ಆಗುತ್ತಂತೆ. ಎಲ್ಲಿ ಶುಚಿತ್ವ ಇರುತ್ತಾ, ಎಲ್ಲಿ ಶುಚಿ ಭಾವನೆ ಇರುತ್ತಾ ಅಲ್ಲಿ ಭೂತ ಪ್ರೇತಗಳು ಓಡಿ ಹೋಗ್ತಾವಂತೆ, ಅಲ್ಲಿರಲ್ಲಂತವು. ನಾ ಹೇಳೋದು ಅರ್ಥ ಆಗುತ್ತಾ? ಭೂತ ಪ್ರೇತಗಳಂದರೆ ನೆಗೆಟಿವ್. ಎಲ್ಲಿ ಶುಚಿತ್ವ ಇರ್ತದೆ, ಶುಭ್ರವಾಗಿರ್ತದೆ, ಅಲ್ಲಿ ದೇವತೆಗಳಿರ್ತಾರೆ. ಎಲ್ಲದಕ್ಕೂ ನಮಗೂ ಕುಂದ್ರಲಿಕ್ಕೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಲ್ಲಿ ಶುಚಿತ್ವ ಇಲ್ಲ ಅಂತಂದರೆ ಕೆಟ್ಟದೆಲ್ಲ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಗೆಟಿವ್ ಜಾಸ್ತಿ ಆಗುತ್ತೆ ಮನೆ ಒಳಗಡೆ. ಮನಸ್ಸಿನಾಗ ನೆಗೆಟಿವ್, ಮನೆಯಾಗೂ ನೆಗೆಟಿವ್. ಮತ್ತು ಅದನ್ನು ಮನೆ ಅಂತ ಹೆಂಗೆ ಅನ್ನೋದು, ಮನೆಯಿಂದ ಓಡಿ ಹೋಗ್ಬೇಕು ಅನ್ನಿಸ್ತಿರುತ್ತೆ. ಹಾಗಾಗಿ ಶುಚಿತ್ವ ಭಾಳಷ್ಟು ಮುಖ್ಯ. ಹೆಣ್ಮಕ್ಳಾದವರು, ಪತಿವ್ರತೆ ಆದವಳು ಇದನ್ನು ಪಾಲಿಸಬೇಕು ಅಂತ ತಿಳ್ಕೊಂಡು. ಮತ್ತು ಗಂಡ್ಮಕ್ಳಿಗಿದು ಅನ್ವಯ ಆಗ್ತತೆ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ಯಾರಲ್ರಿ, ಮತ್ತು ಗಂಡ್ಮಕ್ಳಿಗೆ ಏನು ಹೇಳಲ್ಲ. ಗಂಡ್ಮಕ್ಳು ಹಂಗಿದ್ದು ನಡೀತೇನೆ.
ಹಂಗೆ ನಡೆಯಂಗಿಲ್ಲ. ಇದರಲ್ಲಿ ಇಷ್ಟೇ ಪದ್ಯಗಳನ್ನು ಮುಗಿಸಿದ್ದಾರೆ. ಇನ್ನೂ ಭಾಳಷ್ಟು ಪದ್ಯಗಳು 420 ಪದ್ಯಗಳದಾವಲ್ಲ, ಎಲ್ಲದಕ್ಕೂ ನೋಡ್ರಿ. ಆಮೇಲೆ ಮದುವೆ ಆಗಿ ಹೋಗಿರ್ತಕ್ಕಂಥ ಹೆಣ್ಮಗಳು ಅತ್ತೆ ಮಾವನನ್ನು ತಂದೆ ಅತ್ತೆ ಅಂತ ತಿಳ್ಕೊಬೇಕು, ಇದನ್ನು ಕೂಡ ಹೇಳ್ತಾಳಕ್ಕೆ. ಆಮೇಲೆ ಆ ಅತ್ತೆ ಮಾವ ಇರ್ತಾರಲ್ಲ, ಸೊಸೆ ಅಂತ ತಿಳ್ಕೊಬಾರ್ದು. ಏನು ತಿಳ್ಕೊಬೇಕು ಅಂದ್ರೆ ಅಲ್ಲಿ ಎಲ್ಲ ಚೆನ್ನಾಗಿರ್ತದೆ ಹೇಳ್ತಾರೆ. ಸೊ ಆಮೇಲೆ ಎಲ್ಲದಕ್ಕೂ ಈ ರೀತಿಯಾದಂಥ ಉದಾಹರಣೆಗಳನ್ನು ಕೊಟ್ಟು ಈ ರೀತಿಯಾಗಿ ವಿಚಾರಗಳನ್ನು ತಿಳಿಸುತ್ತಾ ಶುಚಿಯ ಮಹತ್ವವನ್ನು ತಿಳಿಸ್ತಾಳೆ. ಸೊ ಹೀಗೆ ಪತಿವ್ರತೆಯಾದಳು ಬದುಕುವಂಥದ್ದನ್ನು ಕಲಿಬೇಕು. ಈ ರೀತಿಯಾಗಿದ್ದು ನೋಡ್ರಿ, ಈಗ ನಿಮ್ಮ ಬ್ಯಾಗ್ ಇರ್ತದ, ನಿಮ್ಮ ಬ್ಯಾಗ್ನೊಳಗಡೆಗೆ ಯಾವತ್ತೂ ತಿಂದು ಚಾಕ್ಲೇಟ್ ಪ್ಯಾಕೆಟ್ ಇಟ್ಟಿರಿ ಒಂದು 4, ಬೇಕ್ರೆ ತಿಂದು ಬಂದಿದ್ದು ಕವರ್ ಇಟ್ಟಿರಿ ಒಂದು 4. ಹಂಗೆ ಇಟ್ಟನಪ್ಪ ಅಂತಂದರೆ ನಿಮ್ಮ ಬ್ಯಾಗ್ ತೆಗೆದಾಗ ನಿಮ್ಗೆ ಇರಿಟೇಟ್ ಆಗ್ತದೆ. ಅದು ನೋಡೋಕ್ಕೆ ಸತಿಗೆ ಮನಸ್ಸು ಬರಲ್ಲ, ಇಷ್ಟ ಆಗೋದಲ್ಲ. ಒಂಥರ ಇರಿಟೇಟ್ ಆದಾಗ ಕಾನ್ಸಂಟ್ರೇಷನ್ ಹೋಗಿಬಿಡುತ್ತೆ, ಮನಸ್ಸು ಚಂಚಲ ಆಗಿ ಹೋಗಿಬಿಡುತ್ತೆ. ಅದೇ ನೀವು ಬ್ಯಾಗನ್ನು ನೀಟಾಗಿ ಇಟ್ಕೊಂಡಪ್ಪ ಅಂದರೆ ಸುಮ್ಕೆ ಏನು ಮನಸ್ಸಿಗೆ ಸಮಾಧಾನ ಇದ್ದಾಗ ಯಾವುದೊಂದು ಬುಕ್ಕ ತಗೊಂಡು ಓದ್ಕೊಂಡು ಕುಂದ್ರಬೇಕಂತ ಅನಿಸ್ತು. ಅದೇ ನಾವು ಶುಚಿಯಾಗಿರ್ಬೇಕು, ನಮ್ಮ ಮನೆ ಶುಚಿಯಾಗಿ ಇಟ್ಕೊಳ್ಬೇಕು. ಇದು ಬರೀ ಹೊರ ಶುಚಿಯಾಗಿ ಇಟ್ಕೊಳ್ಳೋದಲ್ಲ, ಇನ್ನರ್ ಆ್ಯಂಡ್ ಎಕ್ಸ್ಟರ್ನಲ್. ಒಳಗಡೆನೂ ಶುಚಿಯಾಗಿರ್ಬೇಕು, ಹೊರಗಡೆನೂ ಶುಚಿಯಾಗಿರ್ಬೇಕು. ಈ ರೀತಿ ಪತಿವ್ರತೆ ಆದವಳು ಶುಚಿಯಾಗಿದ್ದರೆ ದೇವತೆಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಭೂತ ಪ್ರೇತಗಳು ಮನೆ ಬಿಟ್ಟು ಹೋಗ್ತಾವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಪತಿವ್ರತೆ ಆದವಳು ಬದುಕಬೇಕು ಅನ್ನುವಂಥ ವಿಚಾರವನ್ನು ಸಂಚೀವನಮ್ಮ ನಮಗೆ ತಿಳಿಸ್ಕೊಡ್ತಾಳೆ. ಇಲ್ಲಿಗೆ ಈ ಪದ್ಯ ಮುಗಿಯಿತು.